ಸೊ ಶುರು ಮಾಡೋದು ಸರ್. ಆಗ್ಬೋದು, ಖಂಡಿತ. ಸೊ ಎಲ್ಲರಿಗೂ ನಮಸ್ಕಾರಗಳು. ಐ ವೆಲ್ಕಮ್ ಟು ಆಲ್ ಆಫ್ ಯು. ಇಂದಿನ ವಿದ್ಯಾರ್ಥಿ ಪ್ರತಿಭಾ ಶೋಧ ಯೋಜನೆಯ 79ನೇ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿ.ಕೆ. ಮಂಜುನಾಥ್ ಸರ್ ಅವರು ಥರ್ಮೋಡೈನಮಿಕ್ಸ್ ಎಂಬ ವಿಷಯದ ಮೇಲೆ ಉಪನ್ಯಾಸ ನೀಡಲಿದ್ದು, ಅವರನ್ನ ಈ ಒಂದು ಉಪನ್ಯಾಸ ಮಾಲೆಗೆ ನಾನು ಸ್ವಾಗತಿಸುತ್ತಿದ್ದೇನೆ. ಐ ವೆಲ್ಕಮ್ ಟು ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೂ ಇಂದಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ಹಾಜರಿರುವ ನನ್ನ ಎಲ್ಲ ವಿದ್ಯಾರ್ಥಿಗಳು, ಅಧ್ಯಾಪಕರು, ಶಿಕ್ಷಕರು ಹಾಗೂ ನನ್ನ ಸಹೋದ್ಯೋಗಿಗಳನ್ನು ಕೂಡ ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ವೆಲ್ಕಮ್ ಟು ಆಲ್. ಹಾಗೂ ಇಂದಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಸಿ.ಕೆ. ಮಂಜುನಾಥ್ ಸರ್ ಅವರ ಜೊತೆ ಇಂಟ್ರಾಕ್ಷನ್ ಆಗಿ ನಿಮ್ಗೆ ಏನೇ ನ್ಯೂನತೆಗಳಿದ್ರು ಕೂಡ ಇಂದಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಹಾಗೂ ಕೆಲವು ಚುಟುಕು ಪ್ರಶ್ನೆಗಳನ್ನು ಕೂಡ ನೀವು ಈ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಕೇಳಬೇಕಂತ ನಾನು ಮತ್ತೊಮ್ಮೆ ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾ, ನಮ್ಮ ಮಂಜುನಾಥ್ ಸರ್ ಅವರನ್ನ ಮತ್ತೊಮ್ಮೆ ಈ ವೇದಿಕೆಗೆ ಸ್ವಾಗತಿಸುತ್ತಾ, ಓವರ್ ಟು ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಪ್ರೀತಿಯ ವಿದ್ಯಾರ್ಥಿಗಳೇ, KSTA ಮೂಲಕ ಹಲವು ಬಾರಿ ನಾನು ತಮ್ಮ ಮುಂದೆ ಬರೋದಕ್ಕೆ ನನಗೆ KSTA ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಸಂಸ್ಥೆಯ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಒಂದು ಬಹಳ ಅತ್ಯುತ್ತಮವಾದಂಥ ಕೆಲಸ KSTAಯಿಂದ ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ಒಂದು ಮಹತ್ವಘಟ್ಟವಾದಂಥ ಸೆಕೆಂಡ್ PUC ಮತ್ತು ಅಲ್ಲಿಯ ಸಿಲೆಬಸ್ಸನ್ನು ಬಹಳ ಸರಳವಾಗಿ ಸಿಗುವ ಹಾಗೆ ನುರಿತವರಿಂದ ಒದಗಿಸ್ಕೊಡ್ತಾ ಇರ್ತಕ್ಕಂಥದ್ದು. ಈ ಮಾಲಿಕೆಯಲ್ಲಿ ಒಂದು ಸಣ್ಣದಾದಂಥ ಸಹಾಯ ನನ್ನಿಂದನೂ ಆಗ್ತಾ ಇದೆ ಅನ್ನೋದಕ್ಕೆ ಬಹಳ ಖುಷಿ ಪಡ್ತಾ ಇದ್ದೀನಿ. ಇದಕ್ಕೆ ವೇದಿಕೆಯನ್ನು ಒದಗಿಸ್ಕೊಟ್ಟಂಥ ಸರ್ವರ್ಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಾನು ಥರ್ಮೋಡೈನಮಿಕ್ಸ್ ಟಾಪಿಕನ್ನು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಹಿಂದಿನ ಸೆಷನ್ನಲ್ಲಿ ಕೆಮಿಕಲ್ ಬಾಂಡಿಂಗ್ ಅನ್ನು ಮಾತಾಡಿದ್ದೆ. ಅದರ ಇನ್ನೊಂದು ಭಾಗ ಅಂತಲೇ ತಿಳ್ಕೊಬೋದು. ಥರ್ಮೋಡೈನಮಿಕ್ಸ್ನ ಇನ್ನೊಂದು ವಿಭಾಗದಲ್ಲಿ ನೋಡೋದಾದರೆ ಸೆಕೆಂಡ್ PUCಯಲ್ಲಿ ಥರ್ಮೋಕೆಮಿಸ್ಟ್ರಿ ಅಂತ ಇದರ ಮತ್ತೊಂದು ರೂಪವನ್ನು ನೋಡ್ತೀರಾ. ಇದರ 4ನೇ ಒಂದು ಆಯಾಮ ಕೆಮಿಕಲ್ ಕೈನೆಟಿಕ್ಸ್ನಲ್ಲೂ ನೋಡ್ತೀರಾ. ಸೊ ಹಾಗಾಗಿ ಈ ಥರ್ಮೋಡೈನಮಿಕ್ಸ್ ಅನ್ನುವಂಥ ಟಾಪಿಕ್ಕು ಪದದಲ್ಲೇ ಇದೆ ನೋಡಿ, 2 ಭಾಗ ಇದೆ ಅದರಲ್ಲಿ, ಥರ್ಮೋ ಮತ್ತು ಡೈನಮಿಕ್ಸ್ ಅಂತಂತ. ಆ 2 ವಿಷಯಗಳನ್ನು ನಾವು ಕೂಲಂಕುಷವಾಗಿ ಮುಂದಿನ ಒಂದು ಸಮಯದಲ್ಲಿ ನಾವು ಕಂಪ್ಲೀಟಾಗಿ ನೋಡೋಣ. ಏನಿದು ಥರ್ಮೋಡೈನಮಿಕ್ಸ್ ಅಂದರೆ? ಥರ್ಮೋ ಅಂದರೆ ಹೀಟ್, ಡೈನಮಿಕ್ಸ್ ಅಂತಂದರೆ ಮೋಷನ್. ಆಮ್ ಹೀಟ್ ಆ್ಯಂಡ್ ಆಮ್ ಮೂವಿಂಗ್. ಕಾಣುತ್ತಾ ಇದು ಸ್ನೇಹಿತರೆ ನಿಮಗೆ? ಆಮ್ ಹೀಟ್, ಆಮ್ ಮೂವಿಂಗ್. ದಟ್ಸ್ ಇಟ್. ದಿಸ್ ಇಸ್ ಎ ಸಿಂಪಲ್ ಮೀನಿಂಗ್ ಆಫ್ ಥರ್ಮೋಡೈನಮಿಕ್ಸ್. ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು, ಈ ಬೆಂಕಿ ತನ್ನನ್ನು ತಾನು ಮೂವ್ ಆಗ್ತಾ ಇರುವಂಥ ರೀತಿಯಲ್ಲಿ ಕಾರ್ಟೂನನ್ನು ನೋಡ್ತಾ ಇದ್ದೀರಾ. ಅದೆಷ್ಟು ಚೆನ್ನಾಗಿ ಹೇಳ್ತಾ ಇದೆ ನೋಡಿ. ಆಮ್ ಹೀಟ್ ಆ್ಯಂಡ್ ಆಮ್ ಮೂವಿಂಗ್. ಥರ್ಮೋಡೈನಮಿಕ್ಸ್ ಮೀನ್ಸ್ ದ ಸ್ಟಡಿ ಆಫ್ ಹೀಟ್ ಇನ್ ಮೋಷನ್. ಇಷ್ಟು ಕ್ಲೀನಾಗಿ ಅರ್ಥ ಆದರೆ ಸ್ನೇಹಿತರೆ ಈ ಟಾಪಿಕ್ನ ನಿಜ ರೂಪ ಅರ್ಥ ಆಗುತ್ತೆ ನಮಗೆ. ಇನ್ನು ಇದರ ಡೆಫಿನೇಷನ್ ಕೆಳಗಡೆ ಹೇಳಿದ್ದೀನಿ. It's a science that describes how thermal energy is converted from one form to the other and how it affects the matter. ಬಹಳ ನೋಡಿ ಎಸೆನ್ಷಿಯಲ್ ಪದಗಳಿದಾವೆ ಇಲ್ಲಿ. It describes how thermal energy is converted from one form to the other. ಇನ್ನು ಸ್ವಲ್ಪ ಸಮಯದಲ್ಲಿ ನಾನು ಇದನ್ನು ಇನ್ನು ಸ್ವಲ್ಪ ವಿಸ್ತಾರವಾಗಿ ಮಾತಾಡ್ತಾ ಇದ್ದೀನಿ. ನಾವು
ಎನರ್ಜಿ ಕ್ಯಾನ್ ಬಿ ಕ್ರಿಯೇಟೆಡ್, ಕೆನಾಟ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ ಕೇಳಿದ್ದೀವಿ. ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಅಂತ ಇನ್ನು ಸ್ವಲ್ಪ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಮಾತಾಡುವಾಗ ನಾನು ಅದನ್ನು ಹೇಳ್ತೇನೆ. ಅಂದರೆ ಎನರ್ಜಿಯನ್ನು ಹುಟ್ಟಾಕೋದಕ್ಕಾಗಲಿ ಅದನ್ನ ನಾಶ ಮಾಡೋಕ್ಕಾಗಲಿ ನಮ್ಮ ಕೈಲಾಗಲ್ಲ, ಆದರೆ ಅದರ ಬದಲಾವಣೆಯನ್ನು ನೋಡ್ಲಿಕ್ಕಾಗತ್ತೆ ನಮ್ಗೆ. ಇದೇ ಕಾರ್ಟೂನಲ್ಲಿ ನೀವು ನೋಡ್ತಾ ಇರೋ ಹೊಗೆ ಬೆಂಕಿ ಉರಿತಾ ಇದ್ರೆ ಅದರಿಂದ ಹೋಗ್ತಾ ಇರ್ತಕ್ಕಂಥ ಹೊಗೆ ಅಲ್ವಾ. ಒಂದು ಪಾತ್ರೆಯಲ್ಲಿ ನೀರು ಕಾಯಿಸಕ್ಕೆ ಇಡ್ತೀರಾ, ಮರ್ತ್ ಹೋಯ್ತು ಅನ್ಕೊಳ್ಳಿ, ನಿಮ್ಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದಾಗ ಪಾತ್ರೆಯಲ್ಲಿರೋ ನೀರು ಕುದ್ದು 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 ಎಲ್ಲ ನೀರು ಖಾಲಿ ಆಗಿ ಹೋಯ್ತು, ಆವಿ ಆಗೋಯ್ತು. ಇದನ್ನ ನಾನು ಮಾತಾಡ್ತಾ ಇರೋದಿಲ್ಲಿ. ಹೌ ಥರ್ಮಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಫ್ರಮ್ ಒನ್ ಫಾರ್ಮ್ ಟು ದಿ ಅದರ್ ಅಂಡ್ ಹೌ ಇಟ್ ಅಫೆಕ್ಟ್ಸ್ ದ ಮ್ಯಾಟರ್. ಪಾತ್ರೆಯಲ್ಲಿರೋ ನೀರೆಲ್ಲ ಖಾಲಿ ಆಗೋಯ್ತು ನೋಡಿ. ಒಂದಿಡೀ ಪಾತ್ರೆಯಲ್ಲಿ ಇಟ್ಟಂತ ನೀರು ನೀವು ಪ್ಲೇಟ್ ಮುಚ್ಚದಿರ ಇಡಿ, ಆಮೇಲೆ ಇಟ್ಟು ಕುದಿಯಕ್ಕೆ ಬಿಟ್ರೆ ಕುದ್ದು 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 ಪಾತ್ರೆ ಇಡೀ ಖಾಲಿಯಾಗಿ ಪಾತ್ರೆ ಕರಿ ಕಟ್ಟು ಹೋಗುತ್ತೆ. ಈ ವಿಷಯವನ್ನ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥದ್ದು ಥರ್ಮೋಡೈನಮಿಕ್ಸ್ ನ ಮೂಲಕ. ಇನ್ನು ಥರ್ಮೋಡೈನಮಿಕ್ಸ್ ನಲ್ಲಿ ಎರಡು ಮುಖ್ಯವಾದಂಥ ಪದಗಳು, ಒಂದು ಸಿಸ್ಟಮ್, ಮತ್ತೊಂದು ಸರೌಂಡಿಂಗ್ಸ್. ನೀವು ಕೆಲಸ ನಡೆಸುವಂತ ಜಾಗವನ್ನ ಸಿಸ್ಟಮ್ ಅಂತ ಕರೀತಾರೆ, ಅದರ ಸುತ್ತಲೂ ಇರತಕ್ಕಂಥ ಜಾಗವನ್ನ ಸರೌಂಡಿಂಗ್ ಅಂತ. ಕೆಳಗಡೆ ಚಿತ್ರ ನೀವು ನೋಡ್ಬೋದು, ಸಿಸ್ಟಮ್ ಯಾವುದು, ಸರೌಂಡಿಂಗ್ ಯಾವುದು. ಈ ಮುಂದೆ ನಾನು ಒಂದು ವಾಟರ್ ಬಾಟಲ್ ಹೀಗೆ ಇಟ್ಕೊಂಡ್ರೆ ಈ ವಾಟರ್ ಬಾಟಲ್ ಒಳಗೆ ಇರ್ತಕ್ಕಂಥ ನೀರು ಸಿಸ್ಟಮ್, ಈ ವಾಟರ್ ಬಾಟಲ್ ಸುತ್ತಲೂ ಇರ್ತಕ್ಕಂಥ ಜಾಗ ಸರೌಂಡಿಂಗ್. ಎ ಸಿಸ್ಟಮ್ in thermodynamics refers to the part of universe in which observations are made and remaining universe constitute the surroundings. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಸ್ಪೆಸಿಫೈಡ್ ಬೌಂಡ್ರಿ ಇರ್ತಕ್ಕಂಥದ್ರ ಒಳಗಡೆ ಎಲ್ಲಿ ಕೆಲಸ ಆಗ್ತಾ ಇದೆ, ಆ ಬೌಂಡ್ರಿ ಕಾಣ್ತಾ ಇದೆ ನೋಡಿ ನಿಮ್ಗೆ, ಡಾಟೆಡ್ ಲೈನ್ಸ್, ಅದ್ರ ಒಳಗಡೆ ಇರ್ತಕ್ಕಂಥದ್ದು ಸಿಸ್ಟಮ್. ಅದರ ಹೊರಗಡೆ ಏನಾಗ್ತಾ ಇದೆ ಜಾಗ ಇದೆ, ಅದೆಲ್ಲ ಸರೌಂಡಿಂಗ್ಸ್. ಈ ಸಿಸ್ಟಮ್ ಮತ್ತು ಸರೌಂಡಿಂಗ್ ಎರಡು ಒಟ್ಟು ಸೇರುವಾಗ ಕೆಳಗಡೆ ನೋಡಿ ಯೂನಿವರ್ಸ್ ಅನ್ನುವಂಥ ಪದ ಬರುತ್ತೆ. ಇದಿಷ್ಟನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. PU ನಲ್ಲಿ 1 ಮಾರ್ಕ್ ಕ್ವಶನ್ ನಲ್ಲಿ ಬರುತ್ತೆ, ಡಿಫೈನ್ ಸಿಸ್ಟಮ್, ಡಿಫೈನ್ ಸರೌಂಡಿಂಗ್ಸ್ ಅಂತ. CET ನಲ್ಲಿ ಸಿಸ್ಟಮ್ ಅಂದ್ರೆ ಏನು, ಸರೌಂಡಿಂಗ್ಸ್ಗೆ ಎಕ್ಸಾಂಪಲ್ಸ್ ಕೇಳೋದ್ರ ಜೊತೆ ಯೂನಿವರ್ಸ್ ಅನ್ನೋ ಪದವನ್ನ ಹುಡುಕೋದಕ್ಕೆ ಹೇಳ್ತಾರೆ. ಅವೆರಡು ಒಟ್ಟಾದಾಗ ಏನಾಗತ್ತೆ, ಬಹಳ ಸರಳವಾದ ಪ್ರಶ್ನೆಗಳಿದೆ. ಇನ್ನು ಈ ಸಿಸ್ಟಮ್, 3 ಥರದ ಸಿಸ್ಟಮ್ಸ್ ಇದೆ ನಮಗೆ. ಒಂದು ಓಪನ್, ಮತ್ತೊಂದು ಕ್ಲೋಸ್ಡ್, ಮತ್ತೊಂದು ಐಸೋಲೇಟೆಡ್ ಅಂತ. ಇಲ್ಲೆರಡಿದೆ, ನೆಕ್ಸ್ಟ್ ಪೇಜ್ ಸ್ಲೈಡ್ ಅಲ್ಲಿ ಒಂದು. ಏನಿದು ಓಪನ್ ಸಿಸ್ಟಮ್? ಓಪನ್ ಸಿಸ್ಟಮ್ ಅಂದ್ರೆ there is an exchange of energy and matter between system and surroundings. ನಾನು ಆಗ್ಲೇ ನಿಮ್ಗೆ ಹೇಳಿದೆ, ಒಂದು ಓಪನ್ ವೆಸಲ್ ಇಟ್ಬಿಟ್ಟು, ಅಥವಾ ಇನ್ನೂ ಅದೇ ಎಕ್ಸಾಂಪಲ್ ಹಾಕಿ ಇನ್ನೊಂದು ತಗೊಳ್ಳೋಣ. ಬಿಸಿ ಬಿಸಿ ಕಾಫಿ ಒಂದು ಲೋಟದಲ್ಲಿ ಹಾಕೊಂಬಂದ್ರಿ. ಬೆಂಗಳೂರಿನಲ್ಲಿರೋರು, ಮೈಸೂರಿನಲ್ಲಿರೋರು ನೀವೆಲ್ಲ ಈಗ ಒಳ್ಳೆ ಚಳಿ ಇದೆ ಅಲ್ಲೀಗ, ಆ ಬಿಸಿ ಕಾಫಿ ಲೋಟದಲ್ಲಿ ತಂದು ಇಟ್ಕೊಂಡ್ರಿ. ಅಲ್ಲಿ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಮೂವಿ ಬರ್ತಾ ಇದೆ. ಈ ಕಾಫಿ ಲೋಟ ಇಟ್ಟದ್ದು ಮರ್ತೇ ಹೋಯ್ತು. ಈವನ್ ಮೊಬೈಲ್ನಲ್ಲಿ ಆಟ ಆಡೋ ಹುಡುಗರು ಅಷ್ಟೇನೆ, ಏನೋ ತಿನ್ನಕ್ಕೆ ಕೊಟ್ಟರು ಬಿಸಿ ಬಿಸಿಯಾಗಿರುವಂಥ ಉಪ್ಪಿಟ್ಟು ಮತ್ತೊಂದು ಇನ್ನೊಂದು, ಆ ಪ್ಲೇಟಲ್ಲೇ ಇದೆ, TV ಒಳಗೆ ಗಮನ ಹೋಯ್ತು, ಮೊಬೈಲ್ ಒಳಗೆ ಗಮನ ಹೋಯ್ತು,
ಇದು ಮರ್ತೋಯ್ತು. ಏನಾಯ್ತು? ಆ ಕಾಫಿ, ಲೋಟದಲ್ಲಿರೋ ಬಿಸಿ ಕಾಫಿ ತಣ್ಣಗಾಯ್ತು, ತಟ್ಟೆಯಲ್ಲಿದ್ದಂಥ ಬಿಸಿ ತಿಂಡಿ ತಣ್ಣಗಾಗೋಯ್ತು. ಸೊ ದೇರ್ ಇಸ್ ಅನ್ ಎಕ್ಸ್ಚೇಂಜ್ ದಟ್ ಇಸ್ ಟೇಕಿಂಗ್ ಪ್ಲೇಸ್. ಯಾವೆರಡರ ಮಧ್ಯೆ ಎಕ್ಸ್ಚೇಂಜ್ ಆಗ್ತಾ ಇದೆ ಫ್ರೆಂಡ್ಸ್? ಒಂದು ಎನರ್ಜಿ, ಮತ್ತೊಂದು ಮ್ಯಾಟರ್. ಮ್ಯಾಟರ್ ಮತ್ತು ಎನರ್ಜಿ ಎರಡೂ ಎಕ್ಸ್ಚೇಂಜ್ ಆದ್ರೆ ಯಾವುದರ ಮಧ್ಯೆ? ಸಿಸ್ಟಮ್ ಮತ್ತು ಸರೌಂಡಿಂಗ್ ನ ಮಧ್ಯೆ. ಸಿಸ್ಟಮ್ ಮತ್ತು ಸರೌಂಡಿಂಗ್ ನ ಮಧ್ಯೆ ಮ್ಯಾಟರು ಎಕ್ಸ್ಚೇಂಜ್ ಆಗಬೇಕು, ಎನರ್ಜಿನೂ ಎಕ್ಸ್ಚೇಂಜ್ ಆಗಬೇಕು. ಬಿಸಿಯಾದ ಕಾಫಿ ತಣ್ಣಗಾಗೋಯ್ತು. ಪಾತ್ರೆ ಬಿಸಿಯಾಗಿ ನೀರ್ ಕಾಯಿಸಕ್ಕಿಟ್ರಿ, ಮರ್ತ್ ಹೋದ್ರಿ, ನೀರೆಲ್ಲ ಖಾಲಿ ಆಗೋಯ್ತು. ಎಕ್ಸ್ಚೇಂಜ್ ಆಫ್ ಮ್ಯಾಟರ್, ಎಕ್ಸ್ಚೇಂಜ್ ಆಫ್ ಎನರ್ಜಿ ಆದ್ರೆ ಇದನ್ನ ಓಪನ್ ಸಿಸ್ಟಮ್ ಅಂತ ಕರೀತಾರೆ. ಬಹಳ ಮುಖ್ಯ ಫ್ರೆಂಡ್ಸ್. ಎರಡನೇ, ಕ್ಲೋಸ್ ಸಿಸ್ಟಮ್ ನಲ್ಲಿ there is no exchange of matter but exchange of energy is taking place. ಪ್ಲಾಸ್ಟಿಕ್ ಬಾಟಲ್ ಮತ್ತೆ ಉದಾಹರಣೆ ತಗೋತೀನಿ ನಾನು. ಬಿಸಿಯಾಗಿರೋ ನೀರು ಹಾಕಿ ಮುಚ್ಚಳ ಹಾಕಿಟ್ರಿ, ಒಂದ್ ಸ್ವಲ್ಪ ಹೊತ್ತಿಗೆ ಏನಾಯ್ತು ಫ್ರೆಂಡ್ಸ್? ಬಿಸಿ ಎಲ್ಲ ತಣ್ಣಗಾಗೋಯ್ತು. ಐಸ್ ಕೋಲ್ಡ್ ನೀರ್ ಹಾಕೊಂಬಂದ್ರಿ ಇದಕ್ಕೆ, ಬಾಟಲ್ ಮೇಲೆಲ್ಲ ನೀರಿನ ಹಬೆ ಬಂದು ಕೂತಿರುತ್ತೆ. ನೀರು ಹಾಕಿ ಮತ್ತೆ ಇದನ್ನ ಫ್ರೀಜರ್ ನಲ್ಲಿ ಇಡಿ, ಒಳಗಡೆ ಇರೋ ನೀರು ಕೂಡ ಗಟ್ಟಿಯಾಗಿ ಬಿಡುತ್ತೆ. There is no exchange of matter. Exchange of energy is possible between system and surrounding. It is closed. The presence of reactants in the closed vessel made of conducting material. Example nodi, copper or steel is an best example of closed system. ರವೆ ಬಾಂಡ್ಲೆಗೆ ಹಾಕಿ ಹುರಿಯಕ್ಕೆ ಶುರು ಮಾಡ್ತೀರಾ, ಒಳಗಡೆ ಇರೋ ರವೆ ಬಿಸಿ ಆಗತ್ತೆ. ಪಾತ್ರೆಗೂ ಮತ್ತು ಸ್ಟವ್ಗೂ ಕನೆಕ್ಷನ್ ಇದೆ, ಆದ್ರೆ ರವೆಗೂ ಸ್ಟವ್ಗೂ ಕನೆಕ್ಷನ್ ಇಲ್ಲ. ಆದ್ರೆ ರವೆ ಹೇಗೆ ಬಿಸಿ ಆಯ್ತು? ರವೆ ಪಾತ್ರೆ ಮೊದಲು ಬಿಸಿಯಾಗಿ, ಬಿಸಿಯಾದ ಪಾತ್ರೆಯಿಂದ ಆ ರವೆಗೆ ಬಿಸಿ ತಾಗಿದ್ದು. ಇದು ಕ್ಲೋಸ್ಡ್ ಸಿಸ್ಟಮ್ ನಲ್ಲಿ ಆಗ್ತಕ್ಕಂಥ ಡಿಫರೆನ್ಸ್. ಮೂರನೇದು ಪದ ಬಹಳ ಇಂಟ್ರೆಸ್ಟಿಂಗ್ ಪದ ಇದು, ಐಸೋಲೇಟೆಡ್ ಸಿಸ್ಟಮ್. There is no exchange of matter or energy between the system and surroundings. The presence of reactants in a thermos flask or any other closed insulated vessel is an example of the isolated system. ಏನು ಬದಲಾವಣೆ ಆಗಲ್ಲ. ಒಂದು ಫ್ಲಾಸ್ಕ್ ಒಳಗೆ ಬಿಸಿಯಾದ ಕಾಫಿ ಹಾಕೊಂಡು ಆಫೀಸ್ಗೆ ಹೋದ್ವಿ, ಸ್ಕೂಲ್ಗೆ ಹೋದ್ವಿ, ಕಾಲೇಜ್ಗೆ ಹೋದ್ವಿ. ಶೀತ ಆದಾಗ, ನೆಗಡಿ ಬಂದಾಗ, ಜ್ವರ ಬಂದಾಗ ಬಿಸಿನೀರು ಫ್ಲಾಸ್ಕ್ ಅಲ್ಲಿ ತಗೊಂಡು ಹೋಗ್ತೀವಿ. ಮಧ್ಯಾಹ್ನದವರೆಗೂ ಬಿಸಿಯಾಗೇ ಇರುತ್ತೆ ನೀರು. ಕಾರಣ ಯಾಕೆ? ಮ್ಯಾಟರು ಎನರ್ಜಿ ಎರಡೂ ಎಕ್ಸ್ಚೇಂಜ್ ಆಗೋದಿಲ್ಲ ಅಲ್ಲಿ. ಕ್ಲೋಸ್ಡ್ ಇನ್ಸುಲೇಟೆಡ್ ವೆಸಲ್, ಹಾಗಾಗಿ ಇದನ್ನ ಐಸೋಲೇಟೆಡ್ ಅಂತ ಕರೆದ್ರು. ನಾನಿಲ್ಲಿ 3 ಚಿತ್ರ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್, ಇದು ನಿಮ್ಮ ತಲೆಯಲ್ಲಿ ಉಳಿಬೇಕು. ಸಿಸ್ಟಮ್ ಮತ್ತು ಸರೌಂಡಿಂಗ್ ನ ಮಧ್ಯೆ ಎರಡೂ ಎಕ್ಸ್ಚೇಂಜ್ ಆದ್ರೆ, ಮ್ಯಾಟರ್ ಮತ್ತು ಎನರ್ಜಿ, ಅದನ್ನು ಓಪನ್ ಅಂತ ಕರೀತಾರೆ. ಮ್ಯಾಟರ್ ಎಕ್ಸ್ಚೇಂಜ್ ಆಗದೆ ಬರೀ ಎನರ್ಜಿ ಎಕ್ಸ್ಚೇಂಜ್ ಆದ್ರೆ ಅದು ಕ್ಲೋಸ್ಡ್. ಐಸೋಲೇಟೆಡ್ ನಲ್ಲಿ ಎರಡೂ ಆಗಲ್ಲ. ಮೊದಲನೇ ಚಿತ್ರದಲ್ಲಿ 2, ಎರಡನೇದ್ರಲ್ಲಿ 1, ಮೂರನೇದ್ರಲ್ಲಿ ಯಾವುದೂ ಇಲ್ಲ. ಇದಿಷ್ಟು ನಿಮಗೆ ಗೊತ್ತಾದ್ರೆ PU ಬೋರ್ಡ್ ನಲ್ಲಿ 1 ಮಾರ್ಕ್ ಸುಮಾರು ಪ್ರಶ್ನೆಗಳು, 2 ಮಾರ್ಕ್ಸ್ ಪ್ರಶ್ನೆಗಳಿಗೆ ಉತ್ತರ ಆ 3ರಿಂದನೂ ಆಗುತ್ತೆ. ಓಪನ್, ಕ್ಲೋಸ್ಡ್, ಐಸೋಲೇಟೆಡ್ ಇಂದ ಎಕ್ಸಾಂಪಲ್ಸ್ ಕೊಡಕ್ಕಾಗತ್ತೆ. ಮತ್ತೆ CET ಪರೀಕ್ಷೆನಲ್ಲಿ ಯಾವುದ್ರಲ್ಲಿ ಏನೇನಾಗತ್ತೆ ಅನ್ನುವಂಥ ಆಪ್ಷನ್ಸ್ ಕೊಟ್ಟಿದ್ದಾಗ
ಹೇಳಲಿಕ್ಕೆ ಬರೋದಕ್ಕೆ ಇರಬೇಕು ನಿಮಗೆ ಕರೆಕ್ಟಾಗಿ. ನೆಕ್ಸ್ಟ್ ಬಹಳ ಮುಖ್ಯವಾದಂಥ ಸ್ಲೈಡಿಗೆ ಬಂದೆ ನಾನು. ಸ್ಟೇಟ್ ಆಫ್ ದಿ ಸಿಸ್ಟಮ್ ಅಂತ ಕರೀತಾರೆ. ಏನಿದು? State of system must be described in order to make any useful calculations by specifying quantitatively each of the properties such as its pressure, volume and temperature, as well as the composition of the system. ಮೂರು ಪದ ಇದೆ ಇಲ್ಲಿ. ಪ್ರೆಷರ್ ಇದೆ, ವಾಲ್ಯೂಮ್ ಇದೆ, ಟೆಂಪರೇಚರ್. ಇವ್ರು ಮೂರು ಜನನು ಒಂದು ಸಿಸ್ಟಮ್ ಅನ್ನ ನಡೆಸೋದಕ್ಕೆ, ಸಿಸ್ಟಮ್ನಲ್ಲಿ ಆಗುವ ಬದಲಾವಣೆಗಳನ್ನ ನಮ್ಗೆ ಅರ್ಥ ಮಾಡಿಸೋದಕ್ಕೆ ಬೇಕು. ಈಗ ಉದಾಹರಣೆ ತಗೊಳ್ಳೋಣ ಫ್ರೆಂಡ್ಸ್. ನೀರು ಅಲ್ವಾ, ಮಂಜುಗಡ್ಡೆ, ಆವಿಯಾದಂಥ ನೀರು, ಇಂಗ್ಲಿಷ್ನಲ್ಲಿ ಐಸ್, ವಾಟರ್, ವಾಟರ್ ವೇಪರ್, ಮೂರು ಪದಗಳಿದೆ. ಒಂದು ಸಾಲಿಡ್, ಮತ್ತೊಂದು ಲಿಕ್ವಿಡ್, ಮತ್ತೊಂದು ಗೇಷಿಯಸ್ ಸ್ಟೇಟ್. ಇವು ಮೂರು ಕೂಡ ಸ್ಟೇಟ್ ಆಫ್ ದ ಸಿಸ್ಟಮ್ ಇದೆ. ಯಾಕೆ? ಈ ಸ್ಟೇಟ್ ಅನ್ನುವಂಥದ್ದು ನಾವು ಡಿಸ್ಕ್ರೈಬ್ ಮಾಡೋದು ಹೇಗೆ ಅಂತಂದ್ರೆ, ಇಲ್ಲಿ ಪ್ರೆಷರು, ವಾಲ್ಯೂಮು, ಟೆಂಪರೇಚರ್ನ ಒಳಗೊಂಡಿರ್ತಕ್ಕಂಥ ಘಟನೆಗಳು ನಡಿಬೇಕು. ಯಾವುದ್ರ ಮೇಲೆ? ಒಂದು ಸ್ಪೆಸಿಫೈಡ್ ಕ್ವಾಂಟಿಟಿ ಮೇಲೆ. ಅದಕ್ಕೆ ಇಲ್ಲೊಂದು ಪದ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ದಿ ಸ್ಟೇಟ್ ಆಫ್ ದಿ ಥರ್ಮೋಡೈನಮಿಕ್ ಸಿಸ್ಟಮ್ ಈಸ್ ಡಿಸ್ಕ್ರೈಬ್ಡ್ ಬೈ ಇಟ್ಸ್ ಮೆಷರಬಲ್ ಆರ್ ಮ್ಯಾಕ್ರೋಸ್ಕೋಪಿಕ್ ಆರ್ ಬಲ್ಕ್ ಪ್ರಾಪರ್ಟೀಸ್. ಇದು ನಿಮಗೆ ಬಹಳ ಮುಖ್ಯವಾದಂಥ ಕಾನ್ಸೆಪ್ಟ್ ಇದು. ಥರ್ಮೋಡೈನಮಿಕ್ ಸಿಸ್ಟಮ್ ಅನ್ನುವಂಥದ್ದು ಇಟ್ಸ್ ಮೆಷರಬಲ್ ಆರ್ ಮ್ಯಾಕ್ರೋಸ್ಕೋಪಿಕ್ ಆರ್ ಬಲ್ಕ್ ಪ್ರಾಪರ್ಟೀಸ್. ಇದ್ರ ಮೇಲೇನೆ ನಿಮಗೆ ಪ್ರಶ್ನೆ ಇದೆ ಫ್ರೆಂಡ್ಸ್. We can describe the gas with pressure, volume, temperature and amount of the substance. ಈ ಪ್ರೆಷರು, ವಾಲ್ಯೂಮು, ಟೆಂಪರೇಚರು, ಅಮೌಂಟ್ ಆಫ್ ದಿ ಸಬ್ಸ್ಟೆನ್ಸ್ ಮೇಲೆ ಇಡೀ ಸ್ಟೇಟ್ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಬಹಳ ಮುಖ್ಯವಾದಂಥ ಘಟನೆಗಳು ನಾನು ನಿಮ್ಮ ಮುಂದೆ ಇಡ್ತಾ ಇರೋದು. In order to completely define the state of a system, it is not necessary to define all the properties of the system. ಎಲ್ಲ ಪ್ರಾಪರ್ಟಿನ ವರ್ಣನೆ ಮಾಡಬೇಕಾಗಿಲ್ಲ ನಾನು. It's only the certain number of properties that can be varied independently. ನಾನು ಏನೇನು ಪದಗಳನ್ನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ ಈ ಸ್ಲೈಡಲ್ಲಿ, ಒಮ್ಮೆ ಕಣ್ಣು ಹಾಯಿಸಿ. ಸೊ ಇಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ನೋಡಿ. ನಿಮಗೆ ಸ್ಟೇಟ್ ಫಂಕ್ಷನ್ ಅಂದರೆ ಏನು, ಅಥವಾ ಸ್ಟೇಟ್ ವೇರಿಯಬಲ್ ಎರಡು ಒಂದೇನೆ, ಏನೇನು ಇನ್ವಾಲ್ವ್ ಆಗುತ್ತೆ, ಇದನ್ನ ಯಾಕೆ ಮ್ಯಾಕ್ರೋಸ್ಕೋಪಿಕ್ ಅಥವಾ ಬಲ್ಕ್ ಪ್ರಾಪರ್ಟಿ ಅಂತ ಕರೀತಾರೆ. ಇಲ್ಲಿ ಕೊನೆಯಲ್ಲಿ why it is not necessary to define all the properties in it, why only few properties are considered. ಎಲ್ಲ ಪದಗಳ ವಿವರಣೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು ಸ್ನೇಹಿತರೆ. ಇದು ಗೊತ್ತಾಯ್ತಂದ್ರೆ 2 ಮಾರ್ಕ್ಸ್ ತುಂಬಾ ಸುಲಭವಾಗಿ ಬರುತ್ತೆ ನಿಮಗೆ. ನೆಕ್ಸ್ಟ್, ಇಂಟರ್ನಲ್ ಎನರ್ಜಿ.
ನಾನು ಪದಗಳ ಪರಿಚಯ ಯಾಕೆ ಮಾಡ್ತಾ ಮುಂದೆ ಹೋಗ್ತಾ ಇದ್ದೀನಿ ಅಂದರೆ, ಒಂದು ಸಮಯಾವಕಾಶ, 1 ಗಂಟೆಯಲ್ಲಿ ನಾನು ಸಾಧ್ಯ ಆದಷ್ಟು ವಿಷಯ ನಿಮಗೆ ತಲುಪಿಸ್ಬೇಕು. ಎರಡನೇದು, ಏನೆಲ್ಲ ಹೇಳಲಿಕ್ಕಾಗತ್ತೋ ಎಲ್ಲವನ್ನ ನಿಮ್ಮ ಮುಂದೆ ಇಡೋಣ ಅನ್ನೋದು ನನ್ನ ಪ್ರಯತ್ನ. ಏಕೆಂದರೆ ಇದು ಒಂದು ಶಾರ್ಟಲ್ಲಿ ನಿಮಗೆ ಇಡೀ ಚಾಪ್ಟರ್ನ ಪರಿಚಯ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇಂಟರ್ನಲ್ ಎನರ್ಜಿ ಆಫ್ ದ ಸಿಸ್ಟಮ್ ಇಸ್ ಡಿಫೈನ್ಡ್ ಆಸ್ ಯು, ಅಥವಾ ಕೆಲವರು ಇ ಅಂತಾನು ಬರೀತಾರೆ ಫ್ರೆಂಡ್ಸ್. ಇ ಅನ್ನೋ ಪದವನ್ನು ಯೂಸ್ ಮಾಡಿ ಬರೀತಾರೆ. ಯು ಅಥವಾ ಇ, ಆಯ್ತಾ? Internal energy may be an electrical, chemical, or mechanical. Internal energy U of the system may change when heat passes into or out of the system. ಪದಗಳು ನೋಡಿ ಫ್ರೆಂಡ್ಸ್, ಬಹಳ ಮುಖ್ಯವಾದಂಥದ್ದು. ವರ್ಕ್ ಡನ್ ಆನ್ ಆರ್ ಬೈ ದ ಸಿಸ್ಟಮ್, ಮ್ಯಾಟರ್ ಎಂಟರ್ಸ್ ಆರ್ ಲೀವ್ಸ್ ದ ಸಿಸ್ಟಮ್. ಅದಕ್ಕೆ ಅಲ್ಲಿ 3 ಪದಾನು ಹೇಳಿದ್ದು, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಆರ್ ಕೆಮಿಕಲ್. ಇಂಟರ್ನಲ್ ಎನರ್ಜಿ ಮೇ ಚೇಂಜ್. ನಾನು ಆಗ್ಲೇ ಏನು ಹೇಳಿದೆ, ಈ ಎನರ್ಜಿಯನ್ನು ಹುಟ್ಟಾಕಕ್ಕಾಗ್ಲಿ ಸಾಯಿಸೋದಕ್ಕಾಗ್ಲಿ ಸಾಧ್ಯ ಇಲ್ಲ. ಬರೀ ಬದಲಾವಣೆ ಮಾತ್ರ ನೋಡೋಕ್ಕಾಗತ್ತೆ, ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ. ಆ ಚೇಂಜ್ ಅನ್ನು ಹೇಗೆ ನೋಡೋದು? ಹೀಟ್ ಅದ್ರ ಒಳಗಡೆ ಬಂದಾಗ, ಹೀಟ್ ಅದರಿಂದ ಹೊರಗಡೆ ಹೋದಾಗ. ಕಾಫಿ ಮಾಡಿಟ್ರಮ್ಮ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಿಕೊಂಡ್ರೆ, ನೀವು ಬಿಸಿ ಮಾಡಿದ ಕೂಡಲೇ ಅದರೊಳಗಿರ್ತಕ್ಕಂಥ ಮಾಲಿಕ್ಯೂಲ್ಗಳು ಏನಾಯ್ತು, ಆ ಬಿಸಿ ಅನ್ನೋದು ಹೇಗೆ ಹೀರ್ಕೊಂತು, ಹೀರ್ಕೊಂಡ ನಂತರ ಕಾಫಿ ಏನಾಯ್ತು, ಇದು ಹೀಟ್ ಪಾಸಸ್ ಇಂಟು ಆರ್ ಔಟ್ ಆಫ್ ದ ಸಿಸ್ಟಮ್. ಅದೇ ಕಾಫಿಯನ್ನು ತೆಗೆದು ಒಂದು ಸ್ವಲ್ಪ ಟೇಬಲ್ ಮೇಲೆ ಬಿಸಿ ಕಾಫಿ ಇಟ್ಟರೆ ಹಾಗೇ ತಣ್ಣಗಾಗೋಗುತ್ತೆ ಅಲ್ವಾ? ಫ್ರಿಡ್ಜ್ ಒಳಗೆ ತೊಗೊಂಡೋಗಿಡಿ ಒಂದು ಬಿಸಿ ಪಾತ್ರೆ, ಕೂಲಾಗಿ ಹೋಗುತ್ತೆ. ಓವನ್ನಲ್ಲಿ ಒಂದು ಸಮೋಸ ತೊಗೊಂಡೋಗಿಡಿ, ಆನ್ ಮಾಡಿ 30 ಸೆಕೆಂಡ್ ಅಂತ ಇಡಿ, ಸಮೋಸ ಬಿಸಿ ಆಯಿತು. ಅರ್ಥ ಆಗ್ತಾ ಇದೆಯಾ ಫ್ರೆಂಡ್ಸ್? It passes into the system or out of the system. Work done on the system or by the system. Work done on the system or by the system. ಈ ಪದಗಳು ಕರೆಕ್ಟಾಗಿ ಒಳಗೆ ಹೋಗ್ಬೇಕು ನಿಮಗೆ. ಪಿಸ್ಟನ್ ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳಿರ್ತಾರೆ. ಪಿಸ್ಟನ್ ಅನ್ನ ಹಿಂಗೆ ಕಂಪ್ರೆಸ್ ಮಾಡುವಾಗ, ಪಿಸ್ಟನ್ ಎಕ್ಸ್ಪ್ಯಾಂಡ್ ಮಾಡುವಾಗ, ಇದರಲ್ಲಿ ಯಾವುದು ಡನ್ ಆನ್ ದ ಸಿಸ್ಟಮ್, ಯಾವ್ದು ಬೈ ದ ಸಿಸ್ಟಮ್? ಎಕ್ಸಲೆಂಟ್ ಫ್ರೆಂಡ್ಸ್, ಇದೆಲ್ಲ ಕರೆಕ್ಟಾಗಿ ಅರ್ಥ ಆಗ್ಬೇಕು ನಿಮಗೆ. ಮ್ಯಾಟರ್ಸ್ ಎಂಟರ್ಸ್ ಆರ್ ಲೀವ್ ದ ಸಿಸ್ಟಮ್. ಬಂದು ಸೇರ್ಕೊಳ್ಳೋದು ಅಥವಾ ಅದರಿಂದ ಹೊರಗೆ ಹೋಗುವಂಥದ್ದು. ಅರ್ಥ ಆಗ್ತಾ ಇದೆಯಾ? ಇದೆಲ್ಲವೂ ಕೂಡ ಇಂಟರ್ನಲ್ ಎನರ್ಜಿಯನ್ನ ಒಂದು ಫಾರ್ಮ್ಯಾಟ್ನಿಂದ ಇನ್ನೊಂದು ಫಾರ್ಮ್ಗೆ ಚೇಂಜ್ ಆಗೋ ಹಾಗೆ ಮಾಡುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಬಹಳ ಮುಖ್ಯವಾದಂಥದ್ದು, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ನಿಮ್ಗಿಲ್ಲಿ ಈ ಫಸ್ಟ್ ಲಾದು ಈ ಫಾರ್ಮುಲಾ ಕರೆಕ್ಟಾಗಿ ಒಳಗೆ ಹೋಗ್ಬೇಕು. 2 ಜಾಗದಲ್ಲಿ ಬರೆದಿದೆ ನೋಡಿ. ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ. ಏನ್ ಹೇಳುತ್ತೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸು? ಬಹಳ ಮುಖ್ಯವಾಗಿ ಅರ್ಥ ಆಗ್ಬೇಕಾದಂತ ಪದ ಇದು.
ಫಸ್ಟ್ ಲಾ ಅಂದ್ರೆ ಏನು, ಏನ್ ಹೇಳುತ್ತೆ? Let's consider a general case in which a change of state is brought about both by doing work and by transfer of heat. ಇದನ್ನ delta U is equal to Q plus W ಅಂತ ಬರೀತಾರೆ. For a given change in state, Q and W can vary depending on how the change is carried out. However, Q plus W is equal to delta U will depend only on initial and final state. It will be independent of the way the change is carried out. If there is no transfer of energy as heat or work, which is there in isolated system, if W is equal to 0 and Q is equal to 0, then definitely delta U is 0. The equation delta U is equal to Q plus W is a mathematical statement of the first law of thermodynamics, which states that the energy of an isolated system is constant. It's commonly stated as the law of conservation of energy. Energy is neither be created nor be destroyed. ಇದಿಷ್ಟು ನಾನು ಯಾಕೆ ಓದ್ದೆ ಅನ್ನುವಂಥದ್ದಾದ್ರೆ, ಈ ಪದಗಳು ನಿಮ್ಗೆ ಅರ್ಥ ಆಗ್ಬೇಕು. ಯು ಅನ್ನೋದು ಇಂಟರ್ನಲ್ ಎನರ್ಜಿ, ಕ್ಯೂ ಮತ್ತೆ ಡಬ್ಲ್ಯೂ ಇದಕ್ಕೆ ಕನೆಕ್ಟ್ ಆಗಿರ್ತಕ್ಕಂಥ ಎರಡು ಇಂಡಿಪೆಂಡೆಂಟ್ ಫ್ಯಾಕ್ಟರ್ಸ್. ಡಬ್ಲ್ಯೂ ಅನ್ನೋದು ವರ್ಕ್ ಡನ್ ಅಂತಂದ್ರೆ, ಕ್ಯೂ ಕ್ವಾಂಟಿಟಿ ಆಫ್ ಚಾರ್ಜ್ ಅಂತಂದ್ರೆ, ಇದೆರಡು ಒಟ್ಟಾಗುವಾಗ ಒಂದು ಇಂಟರ್ನಲ್ ಎನರ್ಜಿಯ ವೇರಿಯೇಷನ್ ಏನಾಗುತ್ತೆ. ಇಲ್ಲಿ ಈ ಸ್ಟೇಟ್ಮೆಂಟ್ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಲ್ಲ, ದ ಎನರ್ಜಿ ಆಫ್ ಅನ್ ಐಸೋಲೇಟೆಡ್ ಸಿಸ್ಟಮ್ ಇಸ್ ಕಾನ್ಸ್ಟೆಂಟ್ ಅಥವಾ ಕನ್ಸರ್ವೇಷನ್ ಎನರ್ಜಿ ಹೇಳೋ ಹಾಗೆ, ಎನರ್ಜಿ ಇಸ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ. ಇದಕ್ಕೆ ಈ ಈಕ್ವೇಶನ್ ಪೂರಕ ಫ್ರೆಂಡ್ಸ್. ಅವ್ರು ಅದೇ ಹೇಳ್ತಾರೆ ನೋಡಿ, ಇದೆರಡು ಆಗೋದಿಲ್ಲ ಅಂತಂದ್ರೆ ಐಸೋಲೇಟೆಡ್ ಸಿಸ್ಟಮ್ ನಲ್ಲಿ ನಾನು ನಿಮ್ಗೆ ಹೇಳಿದೆ, ಎನರ್ಜಿಯೂ ಬದಲಾವಣೆ ಆಗಲ್ಲ, ಮ್ಯಾಟರು ಬದಲಾಗೋದಿಲ್ಲ. ಅಂದ್ರೆ ವರ್ಕ್ ಡನ್ನು ಝೀರೋ, ಕ್ಯೂನು ಝೀರೋ ಆದಾಗ ಆಟೋಮ್ಯಾಟಿಕಲಿ ಡೆಲ್ಟಾ ಯು ಝೀರೋ. ಓಪನ್ ಸಿಸ್ಟಮ್ ನಲ್ಲಿ ಎರಡೂ ಆಗುತ್ತೆ, ಕ್ಲೋಸ್ಡ್ ಸಿಸ್ಟಮ್ ನಲ್ಲಿ ಮ್ಯಾಟರ್ ಆಗಲ್ಲ, ಎನರ್ಜಿ ಮಾತ್ರ ಆಗುತ್ತೆ. ಐಸೋಲೇಟೆಡ್ ಸಿಸ್ಟಮ್ ನಲ್ಲಿ ಎರಡೂ ಝೀರೋ. ಅರ್ಥ ಆಗ್ತಾ ಇದೆಯಾ ಫ್ರೆಂಡ್ಸ್? ಹೀಗಾಗುವಾಗ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾವಣೆ ಆಗುವಂತ ಏನು ಎನರ್ಜಿ ವೇರಿಯೇಷನ್ ಇದೆ, ಅದನ್ನ ಫಸ್ಟ್ ಲಾ ಕ್ಲಿಯರ್ ಆಗಿ ಮಾತಾಡುತ್ತೆ. ಐಸೋಲೇಟೆಡ್ ಸಿಸ್ಟಮ್ ನಲ್ಲಿ ಯಾಕೆ ಕಾನ್ಸ್ಟೆಂಟ್, ಓಪನ್ ಮತ್ತು ಕ್ಲೋಸ್ಡ್ ಸಿಸ್ಟಮ್ ನಲ್ಲಿ ಯಾಕೆ ವೇರಿಯೇಷನ್, ಇದನ್ನ ತುಂಬಾ ಚೆನ್ನಾಗಿ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಲ್ಲಿ ಮಾತಾಡ್ತೀವಿ. ಎಕ್ಸಾಮ್ ಪರವಾಗಿ ಬರೋದಾದ್ರೆ ಈ ಸೂತ್ರ ಫಸ್ಟ್ ನೀವು ಈ ಫಾರ್ಮುಲಾ ಇದನ್ನ ಕೇಳ್ತಾರೆ. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಫಾರ್ಮುಲಾ ಏನು? ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ. ಯಾವ ರೀತಿ ಬೇಕಾದ್ರೆ ಕೇಳ್ಬೋದು. ಇನ್ನು ಐಸೋಲೇಟೆಡ್ ಸಿಸ್ಟಮ್ ನಲ್ಲಿ ಡೆಲ್ಟಾ ಯು ವ್ಯಾಲ್ಯೂ ಎಷ್ಟು? ಇದು ಎರಡನೇ ಪ್ರಶ್ನೆ. ದ ಎನರ್ಜಿ ಆಫ್ ಅನ್ ಐಸೋಲೇಟೆಡ್ ಸಿಸ್ಟಮ್ ಕಾನ್ಸ್ಟೆಂಟ್ ಅಂತ ಹೇಳೋದಾದ್ರೆ, ಹಾಗಾದ್ರೆ ಡೆಲ್ಟಾ ಯು ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾರೆ. ನೆನಪಿರ್ಬೇಕು, ಡಬ್ಲ್ಯೂನು ಝೀರೋ, ಕ್ಯೂನು ಝೀರೋ ಆಗಿ ಡೆಲ್ಟಾ ಯು ಇಸ್ ಝೀರೋ. ಅರ್ಥ ಆಯ್ತಾ ಫ್ರೆಂಡ್ಸ್? ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ನಾನು ನಿಮ್ಮ ಮುಂದೆ ಪ್ರಶ್ನೆಗಳಾಗಿ ತಗೊಂಡಿದ್ದು, ಬಹಳ ನೆಸೆಸಿಟಿ ಇರ್ತಕ್ಕಂಥದ್ದು. ಇದು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ.
express the change in the internal energy of a system when no heat is absorbed by the system from the surroundings, but the work is done on the system. What type of wall does the system have? ಮತ್ತೊಮ್ಮೆ ಪ್ರಶ್ನೆ. No heat is absorbed by the system from the surroundings. Surroundings ನಿಂದ ಯಾವುದೇ heat ಅನ್ನ ತೆಗೆದುಕೊಳ್ತಾ ಇಲ್ಲ ಅದು. But work is done on the system. System ನ ಮೇಲೆ ಕೆಲಸ ಆಗ್ತಾ ಇದೆ. So what type of wall does the system have? Delta U is equal to W. Wall is adiabatic. Wall adiabatic ಅಂದ್ರೆ ಏನು? The work is done on the system. No heat is absorbed by the system from the surrounding. Delta U is equal to W ಅಂತ ಆಗ್ಬೇಕಾದ್ರೆ ಏನ್ ಝೀರೋ ಆಯ್ತು ಫ್ರೆಂಡ್ಸ್ ಇಲ್ಲಿ? Q is 0. ಅರ್ಥ ಆಗ್ತಾ ಇದೆಯಾ? ಡೆಲ್ಟಾ U is equal to Q plus W ನಲ್ಲಿ Q 0 ಆದದ್ರಿಂದ ಡೆಲ್ಟಾ U is equal to W ಆಯಿತು. ಯಾವಾಗ? When no heat is absorbed by the system. ತುಂಬಾ ಚೆನ್ನಾಗಿ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೋಬೇಕಾದ್ದು. ಅಡಿಯಾಬ್ಯಾಟಿಕ್ ಸಿಸ್ಟಮ್ನಲ್ಲಿ ಹೀಟ್ ಅಬ್ಸಾರ್ಪ್ಷನ್ನು ಹೀಟ್ ಎಕ್ಸ್ಚೇಂಜಸ್ಸು ಏನಾಗ್ತಾ ಇದೆ? No heat is absorbed by the system from the surroundings, but the work is done on the system. ಪಿಸ್ಟನ್ ಒಳಗೊಂದಷ್ಟು ಏರ್ ತಗೊಂಡೆ ಅನ್ಕೊಳ್ಳಿ. ಆ ಪಿಸ್ಟನ್ನ ಮೇಲ್ಗಡೆಯಿಂದ ಹಿಂಗೆ ಒತ್ತಾ ಹೋದೆ ನಾನು. ಏರ್ ಏನಾಯ್ತು? ಕಂಪ್ರೆಸ್ ಆಗ್ತಾ ಹೋಯ್ತು. ಆದರೆ ತನ್ನ ಸರೌಂಡಿಂಗ್ ನಿಂದ ಯಾವುದೇ ತರವಾದಂತ ಹೀಟ್ ಅನ್ನೋದು ಅಬ್ಸಾರ್ಬ್ ಮಾಡ್ಕೋತಾ ಇಲ್ಲ. ಅವಾಗ ಏನಾಯ್ತು? ವರ್ಕ್ ಇಸ್ ಡನ್ ಆನ್ ದ ಸಿಸ್ಟಮ್ ಆಗ್ತಾ ಇರೋದ್ರಿಂದ ಆ ವಾಲ್ ಏನಾಗಿರ್ಬಹುದು? ಎಕ್ಸಾಕ್ಟ್ಲಿ. ಇದು ಪದ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗ್ಬೇಕು ಫ್ರೆಂಡ್ಸ್. ಐಸೋಥರ್ಮಲ್, ಅಡಿಯಾಬ್ಯಾಟಿಕ್ ಈ ಪದಗಳನ್ನು ಓದಿದ್ದೀರಾ ಅಲ್ವಾ ನೀವು? ಆ ಪದದ ಅರ್ಥ ನಿಮ್ಗೆ ಇಲ್ಲಿ ನಾನು ಕೇಳ್ತಾ ಇರೋದು ಏನದು ಅನ್ನುವಂಥದ್ದು. ಅಡಿಯಾಬ್ಯಾಟಿಕ್ ವಾಲ್ ಅದು ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬಂತಂದ್ರೆ ಈ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ. ಫ್ರೆಂಡ್ಸ್, ಇಲ್ಲಿ ಕೊಟ್ಟಿರೋ 3 ಪ್ರಶ್ನೆಯನ್ನ ದಯಮಾಡಿ ರಿಪೀಟೆಡ್ಲಿ ಪ್ರಾಕ್ಟೀಸ್ ಮಾಡಿ. ಇದು ಎಕ್ಸಾಮ್ನಲ್ಲಿ ಕೇಳುವಂಥ ಪ್ರಶ್ನೆಗಳು. ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಖಂಡಿತ ಕೇಳುವಂಥ ಪ್ರಶ್ನೆಗಳು 3 ಕೂಡ. ಇದಕ್ಕೆ ಉತ್ತರಗಳನ್ನು ನಾನು ಕೆಳಗಡೆನೆ ಅದೇ ಸ್ಲೈಡಲ್ಲಿ ಇಟ್ಟಿದ್ದೀನಿ. ಕಾರಣ ಇಷ್ಟೇ, ನಿಮಗೆ ಕನ್ಫ್ಯೂಷನ್ ಆಗಬಾರ್ದು. ಎರಡನೇದು, ನೋ ವರ್ಕ್ ಇಸ್ ಡನ್ ಆನ್ ದ ಸಿಸ್ಟಮ್ ಬಟ್ Q amount of is taken out from the system and given to the surroundings. ಕೆಲಸ ಏನಾಗ್ತಾ ಇಲ್ಲ. ಸಿಸ್ಟಮ್ ನೋ ವರ್ಕ್ ಇಸ್ ಡನ್ ಆನ್ ದ ಸಿಸ್ಟಮ್ ಮೇಲೆ ಪ್ರೆಸ್ಟನ್ ಓದ್ತೋದಾಗ್ಲಿ ಏನು ಮಾಡ್ತಾ ಇಲ್ಲ ನಾವಿಲ್ಲಿ. ಆದ್ರೆ ಹೀಟ್ ಏನಿದೆ ಸಿಸ್ಟಮ್ ಒಳಗಡೆ ಅದನ್ನ ಹೊರಗೆ ತೆಗಿತಾ ಇದ್ದೀವಿ ಅಂಡ್ ತೆಗೆದು ಹೊರಗಡೆ ಬಿಡ್ತಾ ಇದ್ದೀವಿ. ವಾಟ್ ಟೈಪ್ ಆಫ್ ವಾಲ್ ಡಸ್ ದ ಸಿಸ್ಟಮ್ ಹ್ಯಾವ್? ಇಲ್ಲಿ ನೋಡಿ ಫ್ರೆಂಡ್ಸ್, ಡೆಲ್ಟಾ ಯು ಇಸ್ ಈಕ್ವಲ್ ಟು ಮೈನಸ್ ಕ್ಯೂ ಆಯಿತು. ಯಾಕೆ ಹೇಳಿ ನೋಡೋಣ. ಎಕ್ಸಾಕ್ಟ್ಲಿ, quantity of heat is taken out. Q quantity of heat is taken out from the system and given to the surroundings. ಅಲ್ಲಿಂದ ತೆಗೆದು ಹೊರಗಡೆ ಕೊಡುವಂಥದ್ದು. ನಿಮ್ಮ ಜೋಬಲ್ಲಿ 10 ರೂಪಾಯಿ ಇತ್ತು, ತೆಗೆದೆ ಯಾರಿಗೋ ಕೊಟ್ಬಿಟ್ಟೆ ನಾನು. ನಿಮ್ಮ ಜೋಬಲ್ಲಿ ಏನಾಯ್ತು? ಮೈನಸ್ 10 ರೂಪಾಯಿ ಆಯಿತು. ಅದೇ ಮೈನಸ್ ಇದು.
ಅಂತ ವಾಲ್ ಅನ್ನ ಏನಂತ ಕರೀತಾರೆ? ಥರ್ಮಲಿ ಕಂಡಕ್ಟಿಂಗ್ ವಾಲ್ಸ್. ಸಿಸ್ಟಮ್ ತನ್ನೊಳಗಿದ್ದಂಥದ್ದನ್ನ ತೆಗೆದು ಹೊರಗಡೆ ಕೊಡ್ತಾ ಇದೆ. ಆ ಮೇಲ್ಗಡೆ ಮೊದಲನೇ ಪ್ರಶ್ನೆ, ಎರಡನೇ ಪ್ರಶ್ನೆ ಚೆನ್ನಾಗಿ ಅರ್ಥ ಆಗ್ಬೇಕು ಫ್ರೆಂಡ್ಸ್. ಅಡಿಯಾಬ್ಯಾಟಿಕ್ ಅಂದ್ರೆ ಏನು, ಐಸೋಥರ್ಮಲ್ ಅಂದ್ರೆ ಏನು, ಅಥವಾ ಥರ್ಮಲ್ ಕಂಡಕ್ಟಿಂಗ್ ಅಂದ್ರೆ ಏನು? ಅರ್ಥ ಆಗ್ತಾ ಇದೆ ಫ್ರೆಂಡ್ಸ್? ನಿಮ್ಮ ಅಡಿಗೆ ಮನೆ ಇದಕ್ಕೆಲ್ಲ ಉತ್ತರಗಳನ್ನು ಕೊಡುತ್ತೆ. ವೆರೈಟಿ ಕುಕ್ಕರು, ಓಪನ್ ವೆಸಲ್ಲು, ಪಾತ್ರೆಗಳು, ಫ್ರಿಡ್ಜ್ ಒಳಗೆ ಏನಾದರೂ ಇದಿಟ್ರೆ, ಓವನಲ್ಲಿ ತೊಗೊಂಡೋಗಿ ಏನಾದರೂ ಇಟ್ರೆ, ಅಲ್ಲೆಲ್ಲ ಮಾತಾಡುವ ಪದಗಳಿದು. ಅದನ್ನೇ ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ಮೂರನೇ ಪ್ರಶ್ನೆ, W is the amount of work is done by the system. ಫ್ರೆಂಡ್ಸ್, ಇದು ಬೈ ದ ಸಿಸ್ಟಮ್, ಆನ್ ದ ಸಿಸ್ಟಮ್, ಇದು ಕರೆಕ್ಟ್ ಆಗಿರ್ಬೇಕು ತಲೆ ಒಳಗೆ. ವರ್ಕ್ is done by the system and Q amount of heat is applied to the system. ಒಂದು, W is the amount of work done by the system and Q is the amount of heat supplied to the system. What type of system would it be? Delta U is equal to Q minus W, and this is possible only in closed system. ಗಟ್ಟಿ ಮುಚ್ಚಳ ಹಾಕಿ ಅದರೊಳಗೆ ತುಂಬಿಟ್ರಿ ಏನೋ ಒಂದು. Work done by the system and quantity of heat is supplied to the system. ಇದಿಷ್ಟಾಗುವಾಗ what type of system that exists over there ಅಂತಂದ್ರೆ it's a closed system. Closed system ನಲ್ಲಿ ನಾನು ಏನು ಹೇಳಿದ್ದೆ ಫ್ರೆಂಡ್ಸ್? ಮ್ಯಾಟರ್ ಎಕ್ಸ್ಚೇಂಜ್ ಆಗಲ್ಲ, ಎನರ್ಜಿ ಮಾತ್ರ ಎಕ್ಸ್ಚೇಂಜ್ ಆಗುತ್ತೆ. ಹಾಗಾಗಿ ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಮೈನಸ್ ಡಬ್ಲ್ಯೂ. ಹೋಪ್ ನಂಗೆ ಈ ಮೂರು ಪ್ರಶ್ನೆಗಳು ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಒಂದೇ ಜಾಗದಲ್ಲಿ ಎಲ್ಲ ಲಾಸ್ ಅನ್ನ ಡಿಸ್ಕ್ರೈಬ್ ಮಾಡ್ಬಿಟ್ಟಿದ್ದೀನಿ. ಸೊ ದಟ್ ಟೈಮ್ ಸೇವ್ ಆಗುತ್ತೆ, ನಿಮಗೆ ಒಂದೇ ಇದರಲ್ಲೇ ಶಾರ್ಟಲ್ಲಿ ಅರ್ಥ ಆಗುತ್ತೆ. ಫಸ್ಟ್ ಲಾ ನಿಮ್ಗೆ ಈಗಾಗಲೇ ನಾನು ಹೇಳಿದೆ, ಕನ್ಸರ್ವೇಷನ್ ಆಫ್ ಎನರ್ಜಿ. ಡೆಲ್ಟಾ ಯು ಇಸ್ ಈಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ. ಎನರ್ಜಿ ಕ್ಯಾನ್ change forms, but neither it can be created nor destroyed. Total energy always remains same. Second law ಬಹಳ ಸುಲಭವಾಗಿದೆ ನೋಡಿ, ಅದು ಅರ್ಥ ಮಾಡ್ಕೊಳ್ಳೋಕೆ. ಚಿತ್ರಗಳನ್ನು ನಾನು ಅಲ್ಲಿ ಕೊಟ್ಟಿರೋದು ಅದೇನೆ. ಎನರ್ಜಿ ಕ್ಯಾನ್ ಐದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್, ಇಟ್ ಇಸ್ ಆಲ್ವೇಸ್ ಗೋಯಿಂಗ್ ಟು ರಿಮೈನ್ ಸೇಮ್. ಇದನ್ನು ಒಂದು ಕಡೆ ಹೇಳಿದ್ರೆ, ಎರಡನೇ ಲಾ, ಎಂಟ್ರೋಪಿ ಆಫ್ ಅನ್ ಐಸೋಲೇಟೆಡ್ ಸಿಸ್ಟಮ್ ಆಲ್ವೇಸ್ ಇನ್ಕ್ರೀಸಸ್. ನೀರು ಮೇಲ್ಗಡೆಯಿಂದ ಕೆಳಗೆ ಬೀಳುತ್ತಾ, ಕೆಳಗಡೆಯಿಂದ ಮೇಲಕ್ಕೆ ಹೋಗುತ್ತಾ ಫ್ರೆಂಡ್ಸ್? ಎಸ್, ಮೇಲಿಂದ ಕೆಳಗೆ. ಬಿಸಿ, ಒಂದು ಪಾತ್ರೆ ಬಿಸಿ ಇದ್ದು ಅದನ್ನು ಒಂದು ಕಡೆ ಫ್ಯಾನ್ ಹಾಕಿಟ್ರೆ ಅದರಲ್ಲಿರೋ ಹೀಟು ಹೊರಗಡೆ ಹೋಗಿ ಪಾತ್ರೆ ಕೂಲ್ ಆಗುತ್ತೆ. ಕರೆಕ್ಟಾ? ಒಲೆ ಮೇಲೆ ಪಾತ್ರೆ ಇಟ್ರಿ, ಆ ಬಿಸಿ ಪಾತ್ರೆಗೆ ಶಿಫ್ಟ್ ಆಯ್ತು, ಹಾಟ್ ಟು ದ ಕೋಲ್ಡ್. ಯಾವುದೇ ಒಂದು ಸಿಸ್ಟಮ್ ತಗೊಳ್ಳಿ, ಅದಕ್ಕೆ ಹೀಟನ್ನು ಸಪ್ಲೈ ಮಾಡುವಾಗ ಆಟೋಮ್ಯಾಟಿಕಲಿ ಎಂಟ್ರೋಪಿ ಇನ್ಕ್ರೀಸಸ್. ತುಂಬ ಫ್ರೆಂಡ್ಸ್, ಇಷ್ಟಿಷ್ಟೇ ಬರೆದ್ರೆ ಸಾಕು, ನಿಮ್ಗೆಲ್ಲ ಉತ್ತರಗಳು ಸಿಗತ್ತೆ. ಥರ್ಡ್ ಲಾ, entropy of a system approaches a constant as constant temperature approaches absolute zero. Entropy of a system approaches a constant as temperature approaches absolute zero. Absolute zero ಅಂದ್ರೆ ಎಷ್ಟು? -273 ಡಿಗ್ರಿ ಸೆಲ್ಸಿಯಸ್ ಅಲ್ವಾ? -273 ಕೆಲ್ವಿನ್. ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬಾರ್ದು, ನಾನು ಹೇಳಿದೆ, ನೀವು ಬರ್ಕೊಂಡ್ರಿ.
ಅಲ್ವಾ? 273 minus 273 ಆದರೆ you get absolute 0. Third law, last 0th law. Two systems in equilibrium with a third system are in thermal equilibrium with each other. Two systems in equilibrium with a third system are in thermal equilibrium with each other. ಎರಡು ಸಿಸ್ಟಮ್ ಈಗ ಈಕ್ವಿಲಿಬ್ರಿಯಂನಲ್ಲಿದೆ ಅನ್ಕೊಳ್ಳಿ. ಚಿತ್ರ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಮನೆ, ಒಂದು ಕಾರು, ಒಂದು ಬೋಟ್. ಎರಡು ಸಿಸ್ಟಮ್ ಈಕ್ವಲ್ ಇದ್ರೆ ಅದರಲ್ಲಿ ಮೂರನೇದು ತಾನಾಗ್ತಾನೋ ಆ ಈಕ್ವಿಲಿಬ್ರಿಯಮಿಗೆ ಶಿಫ್ಟ್ ಆಗುತ್ತೆ. ಆ ಚಿತ್ರ ಕರೆಕ್ಟಾಗಿ ಗಮನಿಸಿ ಫ್ರೆಂಡ್ಸ್. ಎಲ್ಲೆಲ್ಲಿ ಏನೇನು ಶಿಫ್ಟ್ ಆಯಿತು, ಹೇಗೆ ಶಿಫ್ಟ್ ಆಯಿತು, ಯಾಕಾಯಿತು, ಇದು ಗೊತ್ತಾಗಬೇಕು. ನೆಕ್ಸ್ಟು ಬಹಳ ಮುಖ್ಯವಾದಂಥ ಪದ ವರ್ಕ್ ಅಂದರೆ ಏನು. ನಾನು ಈಗಾಗಲೇ ಹೇಳಿದೆ ಕೆಪಾಸಿಟಿ ಟು ಡೂ ದ ವರ್ಕ್ ಅಲ್ವಾ. ಈ ವರ್ಕ್ ರಿಲೇಶನ್ಶಿಪ್ ವಿತ್ ಪ್ರೆಷರ್, ಟೆಂಪ್ರೇಚರ್, ವಾಲ್ಯೂಮ್, ಇದ್ರ ಜೊತೆ ಎಲ್ಲ ನಾವು ಸೇರಿಸಿ ಮಾತಾಡ್ತೀವಿ ಫ್ರೆಂಡ್ಸ್. W is equal to minus P into dV ಅಥವಾ P into V, ಡೆಲ್ಟಾ V ಅಂತ ಹೇಳ್ಬೋದು. ಫ್ರೆಂಡ್ಸ್, ನಾನೊಂದು ಪಿಸ್ಟನ್ ತಗೊಂಡೆ ಅನ್ಕೊಳ್ಳಿ. ಈ ಪಿಸ್ಟನ್ ಒಳಗೆ ಒಂದಷ್ಟು ಗ್ಯಾಸ್ ಅನ್ನ ಇಟ್ಟೆ. ಆಯ್ತಾ? ಗ್ಯಾಸ್ ಮಾಡಿ ಸರಿ. ಪಿಸ್ಟನ್ ಮೇಲೆ ಪ್ರೆಷರ್ ಹಾಕ್ತೇನೆ. ಕಾಣುತ್ತಾ? ಎಲ್ಲೊಂದು ಏನಾಯ್ತು? ಕಂಪ್ರೆಸ್ ಆಯ್ತು. ಕಂಪ್ರೆಸ್ ಏನಾಗುತ್ತೋ ವರ್ಕ್ ಇಸ್ ಡನ್ ಆನ್ ದ ಸಿಸ್ಟಮ್ ಅಲ್ವಾ. ಪ್ರೆಷರ್ ಹೆಚ್ಚಾಗುತ್ತೆ, ವಾಲ್ಯೂಮ್ ಕಡಿಮೆ. ಈ ಡೆಲ್ಟಾ ವಿ ಅಂತಂದ್ರೆ ಈ ಡೆಲ್ಟಾ ವಿ ಎಫ್ ಮೈನಸ್ ಪಿ ಐ, ವಿ ಫೈನಲ್ ಮೈನಸ್ ವಿ ಇನಿಷಿಯಲ್. ವಿ ಎಫ್ ಮೈನಸ್ ವಿ ಐ. ಈ ಕಂಪ್ರೆಸ್ ಮಾಡುವಾಗ ಏನಾಯ್ತು? ವಿ ಎಫ್ ಕಡಿಮೆ, ಕಂಪ್ರೆಸ್ ಮಾಡುವ ಮುಂಚೆ ವಿ ಐ ಜಾಸ್ತಿ ಇತ್ತು. ಹಾಗಾದ್ರೆ ಇದರ ವ್ಯಾಲ್ಯೂ ಮೈನಸ್ ಅಲ್ಲಿ ಬರುತ್ತೆ. ಪ್ರೆಷರ್ ಯಾವಾಗ್ಲೂ ಪಾಸಿಟಿವ್ ಇರುತ್ತೆ. ಇಲ್ಲೊಂದು ಮೈನಸ್ ಇದೆ, ಇದೊಂದು ಮೈನಸ್ ಬಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ಡಬ್ಲ್ಯೂ ಈಸ್ ಪಾಸಿಟಿವ್ ವೆನ್ ಯು ಕಂಪ್ರೆಸ್ ಇಟ್. ಅರ್ಥ ಆಗ್ತಾ ಇದೆಯಾ ಫ್ರೆಂಡ್ಸ್? ಇದನ್ನ ನಾನು ಎಕ್ಸ್ಪಾನ್ಷನ್ ಮಾಡಿದ್ರೆ, ಮೇಲೆ ಕೇಳ್ಕೊಂಡು ಹೋದ್ರೆ, ವಿ ಐ ವಾಸ್ ಲೆಸ್, ವಿ ಎಫ್ ಇಸ್ ಲಾರ್ಜರ್, ವಿ ಎಫ್ ಮೈನಸ್ ವಿ ಐ ಪಾಸಿಟಿವ್ ಬರುತ್ತೆ. ಬಂದು ಇದು ಪಾಸಿಟಿವ್, ಪಿ ಇಸ್ ಪಾಸಿಟಿವ್, ಡೆಲ್ಟಾ ವಿ ಇಸ್ ಪಾಸಿಟಿವ್. ಇದು ಆಟೋಮ್ಯಾಟಿಕಲಿ ಏನಾಯ್ತು? ನೆಗೆಟಿವ್ ಆಯ್ತು. ಇದೆರಡು ಡಿಫರೆನ್ಸ್ ಅರ್ಥ ಆಯ್ತು ಫ್ರೆಂಡ್ಸ್? ಮೊದಲನೇದಲ್ಲಿ
Vf was lesser, Vi was more, the answer was negative, minus into minus plus side when you are compressing. W is positive for compression. W is negative when you are expanding it. So W is minus of integral Vi to Vf P into dV. ಇದನ್ನ ಈಕ್ವೇಶನ್ಸ್ ನಲ್ಲಿ ಬರೆದ್ರೆ minus nRT dV by V minus nRT logarithm of Vf by Vi in common logarithm convert ಮಾಡಿದ್ರೆ minus 2.303 nRT log of Vf by Vi. This is what W reversible means. So work, pressure and volume, how they are connected ಅನ್ನುವಂಥದ್ದು ಈ ಸ್ಲೈಡ್ ಅಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಪದ heat capacity. Heat capacity. We measure the heat capacity by the measure of transfer of heat. Heat ಅನ್ನು ಟ್ರಾನ್ಸ್ಫರ್ ಮಾಡೋದ್ರಿಂದ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಅನ್ನುವಂಥ ಕೆಪಾಸಿಟಿಯನ್ನು ಮೆಷರ್ ಮಾಡ್ಬೋದು. The increase of temperature is proportional to the heat transferred. Therefore, Q is equal to coefficient value of what? Magnitude coefficient, yes, very good, into delta T. So C into delta T is Q. C into delta T. T means only heat capacity. When C is large, the amount of heat given out results in a very small rise in temperature. Heat capacity tumba ಜಾಸ್ತಿ ಇದ್ರೆ the rise in temperature will be very small. C is directly proportional to the amount of substance. ಒಂದು ದೊಡ್ಡ ಪಾತ್ರೆನಲ್ಲಿ 10 ಜನಕ್ಕೆ ಸಾಂಬಾರ್ ಮಾಡಕ್ಕೂ ಒಂದು ಸಣ್ಣ ಪಾತ್ರೆಯಲ್ಲಿ ಒಬ್ಬರಿಗೆ ಸಾಂಬಾರ್ ಮಾಡಕ್ಕೂ ಡಿಫರೆನ್ಸ್ ಅಷ್ಟೇ ಮಾತಾಡ್ತಾ ಇರೋದು. ಒಂದು ಸಣ್ಣ ಪಾತ್ರೆಯಲ್ಲಿ ನಾನೊಂದು ಹಾಲಿಟ್ಟು ಕಾಯಿಸೋದಕ್ಕಿಟ್ರೆ ಅದಕ್ಕೆ ತುಂಬಾ ಹೀಟ್ ಎಲ್ಲ ಬೇಡ, ಕಡಿಮೆ ಉರಿಯೆಲ್ಲ ಆಗೋಗುತ್ತೆ ಕೆಲಸ. ನೋಡಿ ನಿಮ್ಮಮ್ಮ ಸಾಂಬಾರ್ ಮಾಡುವಾಗ ಸಿಮ್ಮಿಗೆ ಇಟ್ಬಾ ಅದು ಉಕ್ಕಿ ಮೇಲ್ ಬರುತ್ತೆ ಅಂತ ಹೇಳ್ತಾರೆ. ಕೂಡಲೇ ಸ್ಟವ್ ಅನ್ನ ಸಿಮ್ಮಿಗೆ ಇಡ್ತೀರಾ ನೀವು. ಅದೇ ನಾನು ಮಾತಾಡ್ತಾ ಇರೋದು. C is directly proportional to the amount of substance. The molar heat capacity of the substance Cm is the heat capacity of 1 mole of substance and is the quantity of heat needed to raise the temperature of 1 mole by 1 degree Celsius. Thus, specific heat capacity of a substance Q is equal to C into M into delta T, where mass remains constant. ಪ್ರತಿಯೊಂದಕ್ಕೂ ಒಂದು ಎಕ್ಸ್ಪೆರಿಮೆಂಟಲ್ಲಿ ನೀವು ಯೂಸ್ ಮಾಡಿದಂಥ ಮಾಸ್, ಈಗ ಒಂದು 2 ಲೋಟ ನೀರು ಅಂತ ತಗೊಳ್ಳುವಾಗ ಆ 2 ಲೋಟ ನೀರು ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಟಿಲ್ ದ ಎಂಡ್ ಆಫ್ ದ ರಿಯಾಕ್ಷನ್ ಅಲ್ವಾ. ಹಾಗಾಗಿ ಮಾಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಸಿ ಇಂಟು ಡೆಲ್ಟಾ ಟಿ ಈಸ್ ಕ್ಯೂ. ಈ ಫಾರ್ಮುಲಾ ಕರೆಕ್ಟಾಗಿ ನಿಮ್ಗೆ ಅರ್ಥ ಆಗಬೇಕು, ಈ ಕಂಟೆಂಟ್ ಕರೆಕ್ಟಾಗಿ ಅರ್ಥ ಆಗಬೇಕು. ಇದ್ರ ಮೇಲೆ ತುಂಬ ಪ್ರಶ್ನೆಗಳಿದ್ದಾವೆ. ಇದು ನಿಮಗೆ ಗೊತ್ತಾಗತ್ತೆ ಏನಾಯ್ತು ಅಂತ.
ಈಗ ನಾನು ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಇದು ಹೇಗಾಯಿತು ಅಂತಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. QV is equal to CV into delta T. QP is equal to CP into delta T. ಕಾನ್ಸ್ಟೆಂಟ್ ವಾಲ್ಯೂಮ್ ಇರುವಾಗ ಇಟ್ಸ್ ಈಕ್ವಲ್ ಟು ಇಂಟರ್ನಲ್ ಎನರ್ಜಿ. ಕಾನ್ಸ್ಟೆಂಟ್ ಪ್ರೆಷರ್ ಇರುವಾಗ ಇಟ್ ಇಸ್ ಚೇಂಜ್ ಇನ್ ಎಂಥಾಲ್ಪಿ. ಇದೆರಡನ್ನು ಒಟ್ಟು ಮಾಡಿ ಐಡಿಯಲ್ ಗ್ಯಾಸ್ ಅಲ್ಲಿ ಮಾತಾಡೋದಾದ್ರೆ ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಟಿ ಇಂಟು ಡೆಲ್ಟಾ ವಿ. ಎರಡನೇದು ಡೆಲ್ಟಾ ಯು ಇಸ್ ಈಕ್ವಲ್ ಟು ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು ಇಂಟು ಪ್ಲಸ್ ಆರ್ ಇಂಟು ಡೆಲ್ಟಾ ಟಿ. ಇದು ಚೆನ್ನಾಗಿ ಅರ್ಥ ಆಗಬೇಕು ಫ್ರೆಂಡ್ಸ್. ಈ ಫಾರ್ಮುಲಾ ನಿಮಗೆ ಕರೆಕ್ಟ್ ಆಗಿ ಗೊತ್ತಾದ್ರೆ ಐ ಥಿಂಕ್ ಯು ಗೆಟ್ ಟು ನೋ ಥಿಂಗ್ಸ್ ವೆರಿ ವೆಲ್. ಇದರಿಂದ ಲಾಸ್ಟ್ ಡಿರೈವೇಶನ್ CP is minus CV is equal to R. ಇದೆರಡೂ ಕೂಡ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಮನ್ನು ಕೇಳೋ ಪ್ರಶ್ನೆಗಳು. CP into delta T is equal to CV into delta T plus R into delta T. ಇದು ಯಾವುದರಿಂದ ಬಂದದ್ದು? ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಆರ್ ಇಂಟು ಡೆಲ್ಟಾ ಟಿ ಇಂದ. ಇದು ಮತ್ತೆ ಇದು 1, 2, 3 ಮತ್ತೆ 4. ಈ 4 ಈಕ್ವೇಶನ್ಸು ಎಕ್ಸಾಮಿನೇಷನ್ ಅಲ್ಲಿ ಬಹಳ ಮುಖ್ಯವಾದಂಥದ್ದು. ಸ್ವಲ್ಪ ಮುಂದೆ ಫಾಸ್ಟ್ ಆಗಿ ಹೋಗ್ತೀನಿ, ಟೈಮ್ ನಮಗೆ ಬೇಗ ಆಗ್ತಾ ಇರೋದ್ರಿಂದ. ನೆಕ್ಸ್ಟ್, ಎಂಥಾಲ್ಪಿ ಚೇಂಜ್ ಆಫ್ ಎ ರಿಯಾಕ್ಷನ್ ಅಂದ್ರೆ ಏನು? ಎಂಥಾಲ್ಪಿ ಚೇಂಜ್ ಅಂದ್ರೆ ಚೇಂಜ್ ಇನ್ ಹೀಟ್. ಒಂದು ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಬೇಕಾದ್ರೆ ಯು ನೀಡ್ ಟು ಸಪ್ಲೈ ದ ಹೀಟ್ ಅಲ್ವಾ? The change, enthalpy change accompanying a reaction is called the reaction enthalpy of that particular reaction. The enthalpy change of a chemical reaction is denoted by delta HR, and it is equal to sum of the enthalpies of the products minus sum of the enthalpies of the reactants. Total heat energy that is exchanged products minus total heat energy exchanged at reactants. ಎಲ್ಲ ಅದೇ ಪದಗಳನ್ನೇ ನಾನು ಯೂಸ್ ಮಾಡಿ, ಇವೆಲ್ಲ ಪ್ರಶ್ನೆಗಳು ಫ್ರೆಂಡ್ಸ್ ನಿಮಗೆ. ಎಂಥಾಲ್ಪಿ ಆಫ್ ಕಂಬಸ್ಟನ್, ಎಕ್ಸೋಥರ್ಮಿಕ್ ನಡೆಯುವಂಥದ್ದು. ಕರ್ಪೂರ ಹಚ್ತೀರಾ, ದೇವ್ರ ಮುಂದೆ ಆರತಿ ಮಾಡ್ತೀರಾ, ಏನಾಯ್ತು ನೋಡಿ ಅಲ್ಲಿ. Standard enthalpy of combustion is defined as the enthalpy change per mole of a substance when it undergoes combustion and all the reactants and products being in their standard states. Delta HC. Standard ಅನ್ನೋ ಪದ ಬಂದಾಗ ಡೆಲ್ಟಾ ಹೆಚ್ ನಾಟ್ ಆಫ್ ಸಿ. ಇದನ್ನ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಇದನ್ನ ಡೆಲ್ಟಾ ಹೆಚ್ ನಾಟ್ ಆಫ್ ಸಿ. Standard enthalpy of atomization next. Enthalpy change is the process of breaking of bonds, and this breaking is called enthalpy of atomization. Atomization ಅಂತಂದ್ರೆ HCl ನ ಬ್ರೇಕ್ ಮಾಡಿ H ಮತ್ತೆ Cl ಮಾಡುವಂಥದ್ದು. NaCl ನ ಬ್ರೇಕ್ ಮಾಡಿ Na ಮತ್ತೆ Cl ಬದಲಾಯಿಸಿ. It's the enthalpy change on breaking 1 mole of bonds completely to obtain atoms in the gaseous state. Delta H naught of A is the answer for it. ಈ ಬಾಂಡ್ ಎಂಥಾಲ್ಪಿ ಅಂದ್ರೆ ಏನು? ಎರಡು ಬಹಳ ಮುಖ್ಯವಾದಂಥದ್ದು, ಬಾಂಡ್ ಡಿಸೋಸಿಯೇಷನ್, ಮೀನ್ ಬಾಂಡ್ ಎಂಥಾಲ್ಪಿ. Enthalpy change is involved in the process in the bond dissociation. ಎರಡು ಹೈಡ್ರೋಜನ್ ಇದ್ರೆ ಅಂತ ಮುರಿದು ಒಂದು ಹೆಚ್ಚು ಎರಡು ಬೇರೆ ಬೇರೆ ಮಾಡುವುದು. And the bond dissociation enthalpy is the change in the enthalpy when 1 mole of covalent bonds of gaseous covalent
compounds is broken to form products in the gaseous phase. ಫ್ರೆಂಡ್ಸ್, ನಾನು ಹೇಳ್ತಾ ಇರೋದು ತುಂಬಾ ಜಾಸ್ತಿ ಆಗ್ತಾ ಇಲ್ಲ, ನಿಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ? ಓದಿರೋದ್ರಿಂದ ನಾನು ಸ್ವಲ್ಪ ಮುಂದೆ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ ಅಷ್ಟೇ. ಎಂಥಾಲ್ಪಿ ಆಫ್ ಎ ಸೊಲ್ಯೂಷನ್, ಕಂಬಸ್ಟನ್ ಆಯ್ತು, ಆಟಮೈಸೇಷನ್ ಆಯ್ತು ಅಲ್ವಾ? ಎಂಥಾಲ್ಪಿ ಆಫ್ ಸೊಲ್ಯೂಷನ್, formation. One mole of solute gets dissolved in a solvent. 1 mole of solute, ಒಂದು ಸ್ಪೆಸಿಫಿಕ್ ಸಾಲ್ವೆಂಟ್ ಅಲ್ಲಿ ಉಪ್ಪು ತಗೊಂಡೋದ್ರಿ, ನೀರ್ ಲೈಮ್ ಜ್ಯೂಸ್ ಮಾಡುವಾಗ ಲೈಮ್ ಇದೆ, ನೀರಿದೆ, ಉಪ್ಪು ಸಕ್ಕರೆ ಎರಡು ಹಾಕಿದ್ರಿ ಅಲ್ವಾ? ಸೊ ಸಲ್ಯೂಟ್ ಅನ್ನ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಮಾಡಿ ಚೂರ್ ಸಿಪ್ ಮಾಡ್ಕೊಂಡು ಕುಡಿತೀರಾ ನೋಡಿ. ಆ ಸೋಡಾ ಹಾಕೊಂಡು ಕುಡಿಯೋವಾಗ, ಫ್ರೆಶ್ ಲೈಮ್ ಸೋಡಾ ಅನ್ನೋವಾಗ ಒಂಚೂರು ಹಾಕೋತೀರಿ, ಸಿಪ್ ಮಾಡಿ ನೋಡ್ತೀರಿ, ಚೂರು ಹಾಕೋತೀರಿ, ಸಿಪ್ ಮಾಡಿ ನೋಡ್ತೀರಿ. ದಿಸ್ ಇಸ್ ಎಂಥಾಲ್ಪಿ ಆಫ್ ಎ ಸೊಲ್ಯೂಷನ್, ಫಾರ್ಮೇಶನ್ ಆಫ್ ಇಟ್. ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಫ್ರೆಂಡ್ಸ್ ಇವೆಲ್ಲ. ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ರೀತಿಯಲ್ಲಿ ಕೇಳ್ತಾರೆ. ಇನ್ನು ಈ ತರದ್ದು ಒಂದು ಕಾಂಪೌಂಡ್ ಫಾರ್ಮ್ ಆಗ್ಬೇಕಾದ್ರೆ, ಬ್ರೇಕ್ ಆಗ್ಬೇಕಾದ್ರೆ, ಫಾರ್ಮೇಶನ್ ಆಗಲಿ, ಮೇಕಿಂಗ್ ಆಫ್ ಇಟ್, ಬ್ರೇಕಿಂಗ್ ಆಫ್ ಇಟ್, ಇಲ್ಲೊಂದು ಎನರ್ಜಿ ಬೇಕಾಗುತ್ತೆ ಫ್ರೆಂಡ್ಸ್. ಈ ಎನರ್ಜಿಯನ್ನ ಲ್ಯಾಟಿಸ್ ಎನರ್ಜಿ ಅಂತ ಕರಿತೀವಿ ನೋಡಿ. Na+ ಮತ್ತು Cl- ಸೇರಿ NaCl ಆಗ್ಬೇಕಾದ್ರೆ ಎಷ್ಟೊಂದು ರೀತಿಯ ರೂಪ ತಗೊಳುತ್ತೆ. ಸೊ ವಾಟ್ ಇಸ್ ಲ್ಯಾಟಿಸ್ ಎನರ್ಜಿ? is the enthalpy change which occurs when 1 mole of an ionic compound dissociates into its ions in the gaseous state. ಸೋಡಿಯಂ ಸಾಲಿಡ್ ಸ್ಟೇಟ್ ಅಲ್ಲಿ ಇತ್ತು, ಗೇಷಿಯಸ್ ಸ್ಟೇಟಿಗೆ ಕನ್ವರ್ಟ್ ಆಯಿತು, ಅಯಾನ್ ಫಾರ್ಮ್ಯಾಟಿಗೆ ಹೋಯ್ತು. ಈ ಅಯಾನ್ ಗೆಟಿಂಗ್ ಕಂಬೈನ್ಡ್ ನಾಟ್ ವಿತ್ ಕ್ಲೋರಿನ್. ಯಾವ ಕ್ಲೋರಿನ್ ಜೊತೆ ಕಂಬೈನ್ ಆಯಿತು? Cl- ಜೊತೆ ಕಂಬೈನ್ ಆಯಿತು. ಅದು ಹೇಗಾಯ್ತು ನೋಡಿ ಇಲ್ಲಿ, ಹಾಫ್ ಕ್ಲೋರಿನ್, ಕರೆಕ್ಟಾ, ವಿಚ್ ಇಸ್ ಇನ್ ದ ಗೇಷಿಯಸ್ ಫೇಸ್, Cl- ಆಗಿ ಕನ್ವರ್ಟ್ ಆಗಿ, ಆಮೇಲೆ Na+ Cl- ಒಟ್ಟಾಗಿ NaCl ಆಯಿತು. Since it is impossible to determine the lattice enthalpies directly by experiment, we use it by an indirect method, constructing an enthalpy diagram called Born-Haber cycle. Friends, examination and PU board ಅಲ್ಲಿ 2 marksಗೆ ಡಿಸ್ಕ್ರಿಪ್ಷನ್ ಬರುತ್ತೆ. ಇದು Born-Haber cycle ಅಂದ್ರೆ ಏನು ಅಂತ ಈ ಇಡೀ ಚಿತ್ರಣ ಬರೀಬೇಕು, ಈ 2 ಡೆಫಿನೇಷನ್ಸ್ ಬರೀಬೇಕು ನೀವು, ಮತ್ತು ಇದಿಷ್ಟನ್ನು ಡಿಸ್ಕ್ರೈಬ್ ಮಾಡಬೇಕು. ಇಲ್ಲಿಂದ ಏನು, ಇದೇನು, 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 ಮತ್ತು ಇದೇನು, ಇದೇನು, ಇದಕ್ಕೆಲ್ಲ ಪದಗಳಿದ್ದಾವೆ. ಈ ಎಲ್ಲ ಪದಗಳನ್ನು ಹಾಕಿ ನೀವು ಬರೆದ್ರೆ ನಿಮಗೆ ಪೂರ್ಣ ಮಾರ್ಕ್ಸ್ ಸಿಗುತ್ತೆ. 2 ಮಾರ್ಕ್ಸ್ 3 ಮಾರ್ಕ್ಸ್ನಲ್ಲಿ ಎಲ್ಲದರಲ್ಲೂ ಈ ಪ್ರಶ್ನೆ ಬರುತ್ತೆ. ಗೊತ್ತಾಯ್ತಾ? ಸ್ಪಾಂಟೇನಿಟಿ ನೆಕ್ಸ್ಟ್. ಸ್ಪಾಂಟೇನಿಯಸ್ ಅಂತಂದ್ರೆ ಕಂಟಿನ್ಯೂಸ್ ಆಗ್ತಾ ಹೋಗೋದು ನೋಡಿ. 4 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಮಾಡಿದೆ, 5 ಗಂಟೆವರೆಗೂ ಹೊಡ್ಕೊಂಡು ಹೋಗ್ತೀನಿ ಕ್ಲಾಸ್. ಇಟ್ಸ್ ಅನ್ ಇರ್ರಿವರ್ಸಿಬಲ್ ಪ್ರಾಸೆಸ್. ನಾನು 4 ಗಂಟೆಯಲ್ಲಿ ಮಾಡಿರೋದು ವಾಪಸ್ ತರ್ಲಿಕ್ಕೆ ಆಗಲ್ಲ ಈಗ. ಇಟ್ಸ್ ಅನ್ ಇರ್ರಿವರ್ಸಿಬಲ್ ಪ್ರಾಸೆಸ್ ಅಂಡ್ ಮೇ ಬಿ ಓನ್ಲಿ ರಿವರ್ಸ್ ಬೈ ಅನ್ ಎಕ್ಸ್ಟರ್ನಲ್ ಏಜೆನ್ಸಿ. KST ಅವರು ಮತ್ತೆ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡಿ ಅಂದ್ರೆ ಮಾತ್ರನೇ ಇದು ವಾಪಸ್ ರಿವರ್ಸ್ ಬರ್ಸೋದು, ಇಲ್ಲಾಂದ್ರೆ ಹೋಗ್ತಾನೆ ಇರುತ್ತೆ 5 ಗಂಟೆವರೆಗೂ ಏನಿಲ್ಲ. Decrease in the enthalpy of a criterion for spontaneity. ಎಂಥಾಲ್ಪಿ ಕಡಿಮೆ ಆದಾಗ ಸ್ಪಾಂಟೇನಿಟಿ ಜಾಸ್ತಿ ಆಗಬೇಕು. Decrease in the enthalpy may be a contributory factor of spontaneity, but it is not true for all cases. ಇದೆಲ್ಲ ಪ್ರಶ್ನೆಗಳು ಫ್ರೆಂಡ್ಸ್ ನಿಮಗೆ. A spontaneous reaction may be one, but not maybe the function of the first one. 2 ವಸ್ತುಗಳಿದ್ರೆ, ಸೊ ಈಗ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಕಂಬೈನಿಂಗ್ ಟು ಫಾರ್ಮ್ ಅಮೋನಿಯಾ, ನೈಟ್ರೋಜನ್ ಮೇಲೆ ಎಲ್ಲ ಡಿಪೆಂಡ್ ಆಗಿರ್ಬೇಕು ಅಂತಿಲ್ಲ, ಹೈಡ್ರೋಜನ್ ಮೇಲೆ ಎಲ್ಲ ಡಿಪೆಂಡ್ ಆಗಿರ್ಬೇಕು ಅಂತಿಲ್ಲ. ಯಾವುದರ ಮೇಲೆ ಸ್ಪಾಂಟೇನಿಟಿ ಡಿಪೆಂಡ್ ಆಗುತ್ತೆ ಅದನ್ನ ಇಲ್ಲಿ ಮಾತಾಡಿರೋದು. Any 2 gases can combine to form a product, but the rate of spontaneity differs from equation to equation.
HCl formation go ammonia formation ಅಲ್ಲಿ spontaneity is not same. It depends on its rate of reaction. ಚಂದ ಎರಡು ಗ್ರಾಫ್ ಅನ್ನು ತೋರಿಸಿದ್ದೀನಿ ನೋಡಿ, ಎಕ್ಸೋಥರ್ಮಿಕ್ ಮತ್ತು ಎಂಡೋಥರ್ಮಿಕ್. ನಿಮ್ಮ NCERT ಇಂದ ಕದ್ದಿರ್ತಕ್ಕಂಥ ಗ್ರಾಫ್ಗಳಿದು. ದಯವಿಟ್ಟು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಪ್ರಶ್ನೆಗಳಾಗಿ ಬರುವಂಥದ್ದು ಫ್ರೆಂಡ್ಸ್ ನಿಮಗೆ. ಎಕ್ಸ್ಕ್ಯೂಸ್ ಮೀ. ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಮುಂದೆ ಹೋಗ್ತೇನೆ. ಎಂಟ್ರೋಪಿ ಇನ್ನೊಂದು randomization effect. Entropy is a randomization effect. ಒಂಥರ sudden changes, anything that happens that leads to entropy. Heat is added to a system, there is a change. Heat is removed from the system, there is a change. This change, whether it is solid or liquid or gas, this change is termed as entropy. Entropy depends on quantity of charge reversible divided by T. So delta S in total is delta S of system plus delta S of solid. When the system is in equilibrium, the entropy is maximum and the change in entropy is equal to 0. Friends, very important aspect. You must take these points clearly when you are presenting it in the exams. ತುಂಬಾ essential ಪದಗಳು. ಕೊನೆ ವಾಕ್ಯಗಳಿಗೆ ಬರ್ತಾ ಇದ್ದೀನಿ. Gibbs free energy change. It's an extensive property and a state function. ಇದರ ಮೇಲೇನೆ ನಿಮಗೆ ಪ್ರಶ್ನೆ ಇದೆ ಫ್ರೆಂಡ್ಸ್. Gibbs free energy ಅನ್ನೋದು ಎಕ್ಸ್ಟೆನ್ಸಿವಾ ಇಂಟೆನ್ಸಿವಾ and is it a state function or not? It's an extensive property and it's a state function, and G is given as H minus ES, and delta G, change in Gibbs free energy, is delta H minus T delta S. ಬಹಳ ಇಂಪಾರ್ಟೆಂಟ್ ಆನ್ಸರ್ಗಳು, ಖಂಡಿತವಾಗಿ ನೀವು ನೋಡಬೇಕಾದಂಥ ಪದಗಳು. ಸೊ ಎಂಟ್ರಪಿ ಮತ್ತು ಗಿಬ್ಸ್ ಫ್ರೀ ಎನರ್ಜಿ ಇವೆಲ್ಲ we measure it using the units as joules. Delta S is equal to delta H by delta T. ಎಷ್ಟು ತರದಲ್ಲಿ ಹೇಳಿದೆ ನೋಡಿ ನಾನು ಅಲ್ವಾ? Q ನಲ್ಲಿ ಮಾತಾಡಿದೆ, H ಅಲ್ಲಿ ಮಾತಾಡ್ತಾ ಇದ್ದೀನಿ. ಏನ್ ಹೇಳಿದ್ರು ನಿಮಗೆ ಕನೆಕ್ಟ್ ಮಾಡೋದಕ್ಕಾಗಬೇಕು ನೋಡಿ. ಕೊನೆಯದಾಗಿ ತಂದು ನಿಲ್ಲಿಸಿದೆ ನಿಮ್ಮನ್ನು ಕಡೆಗೆ. ಇಡೀ ಚಾಪ್ಟರ್ನ ಎಲ್ಲ ಫಾರ್ಮುಲಾಸ್ ಒಟ್ಟಿಗೆ ಹಾಕೊಟ್ಟಿದ್ದೀನಿ ನೋಡಿ. ಇದೇ ಲೋಟದಲ್ಲಿ ಇದೆ ಈಗ ಎಲ್ಲ ಜ್ಯೂಸ್ ಕುಡಿಲಿಕ್ಕೆ ನಿಮಗೆ. ಅಷ್ಟು ಫಾರ್ಮುಲಾಸ್. ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ಎಂಥಾಲ್ಪಿ, ಸ್ಟ್ಯಾಂಡರ್ಡ್ ಎಂಥಾಲ್ಪಿ, ಎಂಟ್ರೋಪಿ. ಎಂಟ್ರೋಪಿಯನ್ನು ಎರಡು ರೀತಿಯಲ್ಲಿ ಆನ್ಸರ್ ಮಾಡೋದು. ಸ್ಟ್ಯಾಂಡರ್ಡ್ ಎಂಥಾಲ್ಪಿ, ಎಂಟ್ರೋಪಿ, ಡೆಲ್ಟಾ ಎಸ್ ಅನ್ನ ಟೋಟಲ್ ಪ್ರಾಡಕ್ಟ್ಸ್ ಪ್ಲಸ್ ರಿಯಾಕ್ಟೆನ್ಸ್. ಗಿಬ್ಸ್ ಫ್ರೀ ಎನರ್ಜಿ ಅದನ್ನು ಎಕ್ಸ್ಪ್ರೆಸ್ ಮಾಡಿರೋ ರೀತಿ. ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ನಾನು ಇಷ್ಟೊತ್ತವರೆಗೂ ಏನೆಲ್ಲ ಮಾತಾಡಿದೆ ಅಷ್ಟು ಫಾರ್ಮುಲಾಸ್ ಈ ಸ್ಲೈಡಲ್ಲಿ ನಿಮ್ಮ ಮುಂದೆ ಇದೆ ಫ್ರೆಂಡ್ಸ್. ಇದನ್ನು ಯೂಸ್ ಮಾಡಿಕೊಂಡು ಈ ಚಾಪ್ಟ್ರಲ್ಲಿ ಕೇಳುವ ಎಲ್ಲ ಪ್ರಶ್ನೆಗಳನ್ನು ನೀವು ಉತ್ತರಿಸಬೇಕು. ಇದೊಂದು ಕಂಟೆಂಟನ್ನು ಒಂದೇ ಸ್ಲೈಡಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನು. ಒಂದೇ ಸ್ಲೈಡಲ್ಲಿ ಇದೆ ನೋಡಿ ಇಲ್ಲಿ ಎಲ್ಲವೂ ಕೂಡ. ಥರ್ಮಲ್ ಈಕ್ವಿಲಿಬ್ರಿಯಂ, ಝೀರೋ ಲಾ, ಫಸ್ಟ್ ಲಾ, ಸೆಕೆಂಡ್ ಲಾ, ಇದು ಕಾರ್ನಾಟ್ ಸೈಕಲ್ ಹೇಳಲಿಲ್ಲ ನಾನು. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಐಸೋಥರ್ಮಲ್, ಅಡಿಯಾಬ್ಯಾಟಿಕ್, ಐಸೋಕೋರಿಕ್, ಐಸೋಬಾರಿಕ್, ಇಷ್ಟು ಪ್ರಾಸೆಸ್ಗಳನ್ನು ನೀವು ಕಲಿಬೇಕು. ಇಟ್ಸ್ ಮೈ ಅರ್ನೆಸ್ಟ್ ರಿಕ್ವೆಸ್ಟ್. ಈ ಚಾಪ್ಟರ್ನ ಕಂಪ್ಲೀಟ್ ಒಂದು ಈ ಬ್ರೈನ್ ಮ್ಯಾಪನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್.
ಇದನ್ನ ಫಸ್ಟ್ ಸ್ಲೈಡ್ ಆಗಿಟ್ಕೊಳ್ಳಿ. ಇದನ್ನ ನೋಡಿಕೊಂಡು ಹಿಂದಕ್ಕೆ ಹೋಗಿ ಎಲ್ಲ ಕಂಟೆಂಟ್ ಕ್ಲಿಯರ್ ಆಗಿ ನಿಮಗೆ ಸಿಗತ್ತೆ. ಮತ್ತೊಂದು ಕ್ಲಾಸಲ್ಲಿ ಇನ್ನೊಂದು ಟಾಪಿಕ್ ಜೊತೆ ನಿಮಗೆ ಖಂಡಿತ ವಾಪಸ್ ಬರ್ತೀನಿ. ಪ್ರಶ್ನೆಗಳೇನಿದ್ರು ದಯವಿಟ್ಟು ಕೇಳಿ. ಸಾಕಷ್ಟು ಫಾರ್ಮುಲಾಸ್ ಇದೆ ಇದರಲ್ಲಿ, ಸಾಕಷ್ಟು ನ್ಯೂಮರಿಕಲ್ಸ್ ಪ್ರಶ್ನೆಗಳನ್ನು ನಿಮ್ಮನ್ನು ಕೇಳ್ತಾರೆ ಇದರಲ್ಲಿ. ಈ ಎಲ್ಲ ಪ್ರಶ್ನೆಗಳನ್ನು ನೀವು ಇನ್ ಡೀಟೇಲ್ ಆಗಿ ಓದಿ ಆನ್ಸರ್ ಮಾಡಬೇಕು ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು ವೆರಿ ಮಚ್. KSTಗೆ ಕೃತಜ್ಞತೆಯನ್ನು ಎಷ್ಟು ನಾನು ಹೇಳಿದ್ರು ಕಡಿಮೆ. ಪದೇ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಸರ್, ಓವರ್ ಟು ಯು. ಥ್ಯಾಂಕ್ ಯು ಸರ್. ಹಲೋ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಚಾಟ್ ಬಾಕ್ಸ್ ಅಲ್ಲಿ ಯಾವುದೇ ತರದ ಕ್ವಶನ್ಸ್ ಇಲ್ಲ. ಮಕ್ಕಳು ಇವತ್ತಾಕು ಇಂಟ್ರಾಕ್ಷನ್ ಆಗಿಲ್ಲ. ಓಕೆ. ಬಿಸಿ ಇದ್ರೋ ಏನೋ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಓಕೆ. ಸೊ ಎನಿವೇ, ಥ್ಯಾಂಕ್ ಯು ಸರ್. Yes sir, thanks a lot. I would like to immensely for delivering a very informative and insightful talk on thermodynamics. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಬಹಳ ಅರ್ಥಪೂರ್ಣವಾಗಿ ಹಲವಾರು ಉದಾಹರಣೆಗಳ ಮೂಲಕ ಮಕ್ಕಳಿಗೆ ದೀರ್ಘವಾಗಿ ವಿವರಿಸಿದಿರ ಸರ್. ಮತ್ತೆ ಮುಂದಿನ ಉನ್ನತ ವ್ಯಾಸಂಗಕ್ಕೆ ಯಾವ ರೀತಿ ಕ್ವಶನ್ಸ್ ಬರಬಹುದು ಅನ್ನೋದು ಕೂಡ ಬಾರಿ ಸರಳವಾಗಿ ಮಕ್ಕಳುಗಳಿಗೆ ತಿಳಿಸ್ಕೊಟ್ಟಿದ್ದೀರಾ. behalf of KST and myself, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಹಾಗೂ ಇಂದಿನ ತರಗತಿಗೆ ಹಾಜರಾಗಿದ್ದ ನನ್ನೆಲ್ಲ ವಿದ್ಯಾರ್ಥಿಗಳು, ಅಧ್ಯಾಪಕರು, ಶಿಕ್ಷಕರು ಹಾಗೂ ನನ್ನ ಸಹೋದ್ಯೋಗಿಗಳು ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮುಗಿಸುತ್ತಾ, ನಾಳಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅಭಿಷೇಕ್ ರವರು ಉಪನ್ಯಾಸ ನೀಡಲಿದ್ದು, ಇಂದಿನಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಜರಾಗಿ ಎಂದು ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ವತಿಯಿಂದ ಮತ್ತೊಮ್ಮೆ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಒನ್ಸ್ ಅಗೇನ್ ಐ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ನಾನು ನಿಮಗೆ ಆಮೇಲೆ ಕಾಲ್ ಮಾಡಿ ಮಾತಾಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.